ಓಂ ನಾರಾಯಣಂ ಗುಣೈಃ ಸರ್ವೈರುತೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ತತ್ವಾ ಸೂತ್ರಾರ್ಥ ಉಚ್ಯತೆ. ಏನು ಹೇಳ್ತಿದ್ದಾರೆ ಈಗ? ಜೀವ ಅಣು, ಈ ಮುಖ್ಯವಾದ ಪ್ರಶ್ನೆ. ಇಡೀ ಅಧಿಕರಣದ ಒಟ್ಟು ಸಾರಾಂಶ ಏನು ಅಂದರೆ ಜೀವ ಅಣುತ್ವ ಸಮರ್ಥನ, ಸಮರ್ಥನಾಶೀಕರಣ. ಆದ್ದರಿಂದನೇ ಏನಾಗಿದ್ದಾನೆ? ಪರಮಾತ್ಮನಿಂದ ಭಿನ್ನನೂ ಆಗಿದ್ದಾನೆ. ಅವು ಎಲ್ಲಿ ವ್ಯಾಪ್ತ ಎಲ್ಲಿ, ಅಣು ಎಲ್ಲಿ, ಅರ್ಥ ಸಂಬಂಧ ಇದೆ. ಇದೊಂದು ದೃಷ್ಟಿ. ಈಗ ಏನು ಹೇಳಿದರು? ಅವಿರೋಧ ಚಂದನ ಮತ್ತು ಮೊದಲನೇದು ಯಾವುದು? ಉತ್ಕ್ರಾಂತಿ ಗತಿ ಆಗತೀನ. ಉತ್ಕ್ರಾಂತನಾಗ್ತಾನೆ ಅಂದರೂ ಅಣು ಆಗಿರಬೇಕು. ಅದು ಹೋಗ್ಲಿ ಮಧ್ಯಮ ಸ್ಟೇಜ್ ಆಗ್ಲಿಕ್ಕೆ ಬರೋದಿಲ್ಲ, ಅನಿತ್ಯ ಏನಾಗ ಅನಿತ್ಯ ಆಗಿಬಿಡ್ತಾನೆ. ಆದ್ದರಿಂದ ಅವನು ಅಣು ಇಲ್ಲ. ಅಣು ಅಥವಾ ವ್ಯಾಪ್ತ ಎರಡು ಇಲ್ಲದೆ ಹೋದರೆ ಏನಾಗೋದಿಲ್ಲ. ಯಾವುದು ಪರಿಮಾಣದಲ್ಲಿ ಮಧ್ಯಮ ಪರಿಮಾಣನೋ ಅದು ಅನಿತ್ಯ. ಗಟ್ಟಿ ಇಟ್ಕೋಬೇಕಿದೆ. ಅದಕ್ಕೆ ಯಾರು ಮಧ್ಯಮ ಪರಿಮಾಣವಾದಿಗಳು, ಈ ಸೈಂಟಿಸ್ಟ್ ಅದೇ ವ್ಯಾಪ್ತಿಕ ಈ ಕಾನ್ಸೆಪ್ಟ್ ಇಲ್ಲ ಅವರಿಗೆ. ಆ ದೃಷ್ಟಿಯಿಂದ ಅನಿತ್ಯತ್ವ ಒಪ್ಕೊಂಡಾಗೈತೆ ಹೊರತು ಏನು ಒಪ್ಕೊಂಡಾಗಲಿಲ್ಲ, ಸತ್ಯತ್ವಕ್ಕೆ ಬಾಧಕ ಇಲ್ಲ. ಮಧ್ಯಮ ಪರಿಮಾಣ ಸತ್ಯವಾಗೋದಕ್ಕೆ ಬಾಧಕ, ನಿತ್ಯತ್ವ ಇಲ್ಲ. ಹೌದು, ಮಧ್ಯ ಚೇಂಜ್ ಆಗಲೇಬೇಕು. ಅದೇ ಹೇಳ್ತಿರೋದು ನಿಯಮ ಇದಿದೆ. ಮಧ್ಯಮ ಪರಿಮಾಣ ಯಾವಾಗಲೂ ಏನಾಗೋದಿಲ್ಲ, ಚೇಂಜ್ ಆಗಲೇಬೇಕು. ಮಧ್ಯಮ ಪರಿಮಾಣ ಅನಿತ್ಯ. ಅದು ಇದಲ್ಲ, ಮತ್ತೆ ಅಸತ್ಯ ಅಂತ ಹೇಳಬಾರ್ದು, ಅನಿತ್ಯ. ತೋರಿಸಿ ನಮ್ಮ ಉತ್ತರ ತೋರಿಸಪ್ಪ. ಒಂದು ಮಧ್ಯಮ ಪರಿಮಾಣದ ಯಾವ್ದು ತೋರಿಸ್ತಿರೋ ತೋರಿಸಿ. ನಮ್ಮ ದೇಹದಿಂದ ಶುರುವಾಗುತ್ತೆ, ಗೊತ್ತಾಯ್ತಾ? ಚೇಂಜ್ ಅಲ್ಲ, ಅನಿತ್ಯ. ಅನಿತ್ಯ ಅದಿಟ್ಕೊಳ್ಳಿ. ಪ್ರತಿ ಕ್ಷಣದಲ್ಲೂ ಅನಿತ್ಯ. ಇವನ್ ಸೈನ್ಸ್ ಪ್ರಕಾರ ಕೂಡ ಯಾವ ಚೇಂಜ್ ಇದೆ. ಚೇಂಜಿಂಗ್ ಅಂತ ಅಷ್ಟೇ ಅನಿತ್ಯ ಆಗಲಿಲ್ಲ. ಯಾವ್ದು ತೋರಿಸಿ, ತೋರಿಸಿ. ಇದೆಲ್ಲ ಇಲ್ಲ ಅಂತ ಅರ್ಥ. ಎಷ್ಟೊತ್ತು ಹೇಳ್ತಾರೆ ಅದೃಷ್ಟತ್ವ ಅಥವಾ ಅದೃಷ್ಟತ್ವ ಅಂತ ಹೇಳಿಲ್ಲ. ಅದೃಷ್ಟ ಆದರೆ ಅದೃಷ್ಟ ಲೆಕ್ಕಂತ ಅರ್ಥ ಅಲ್ಲ, ಕಂಡಿಲ್ಲ ಅಂತ ಅರ್ಥ. ತೋರಿಸಿ ಒಂದು ಅದು ಏನಾದ್ರು ಪ್ರಮಾಣ ತೋರಿಸ್ಬೇಕು. ಯಾವ್ದಾದ್ರು ತೋರಿಸಿ ಒಂದು. ಇಲ್ಲ, ಯಾವುದೂ ಇಲ್ಲ, ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಮಧ್ಯಮ ಪ್ರಮಾಣ ಅಂತ ಹೇಳಿದರೆ ಅದು ಚೇಂಜ್ ಆಗಲೇಬೇಕು. ಇದು ಚೇಂಜ್ ಅಣು ಹಾಗಲ್ಲ ನೋಡಿ. ಡಿವಿಜಿಬಲ್. ಮಧ್ಯಮ ಪ್ರಮಾಣ ಡಿವಿಜಲ್ ಅಂತ ಗೊತ್ತಾಯ್ತಿಲ್ಲ, ಇಂಡಿವಿಜಿಬಲ್ ಗೊತ್ತಾ? ಅದು ಡಿವಿಜಿಬಲ್ ಆದರೂ ನಮ್ಮ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಮಹತ್ ಪ್ರಮಾಣ ಅದಕ್ಕೆ ಮಹತ್ ಪ್ರಮಾಣ ನಾಶ ಮಾಡೋಕ್ಕೆ ಏನು ಮಾಡಬೇಕು? ಅದಕ್ಕಿಂತ ದೊಡ್ಡದಿರಬೇಕು. ಸೂಕ್ಷ್ಮ ನಾಶ ಮಾಡಬೇಕಾದ್ರೆ ಅದಕ್ಕಿಂತ ಸೂಕ್ಷ್ಮ ಇರಬೇಕು. ಆದ್ದರಿಂದ ಮಧ್ಯಮ ಪ್ರಮಾಣಕ್ಕೆ ಸಾಧ್ಯ ಇದೆ. ಯಾಕೆ? ಎರಡೂ ಇದೆ. ಈ ಕಡೆದು ಆ ಕಡೆದು ಹೊಡಿಬೋದು. ನಿಮ್ಮ ಪ್ರಶ್ನೆ ಬಂತೀಗ ಮತ್ತೆ ನೀವು ಅಲ್ಲಗಳೇ ಪುತ್ರ ಕೊಡ್ಬೇಕು. ನೀವು ಮತ್ತೆ ಒಂದು ಕಡೆ ತೋರಿಸ್ತೀನಿ ಬನ್ನಿ ಅಂತ ಹೋಗಿ ಹೇಳಿದ್ರೆ ತಗೋಬೇಕಂತೆ. ಸಿಗೋದು ಎಲ್ಲೂ ಸಿಗೋದು. ಪ್ರಮಾಣ ಸಿದ್ಧವಾಗಿಲ್ಲ. ಮತ್ತೆ ನಿಯಮನೇ ಅದೇ ನಿಯಮ. ಅದಕ್ಕೇನೆ ಅಣೋರಣೀಯ ಮಹತ್ವ ಎರಡು ಯಾಕೆ ಹೇಳಿದ್ರು ಅಂದರೆ ಮಧ್ಯದ ಅಂಡರ್ಸ್ಟುಡ್. ಮಧ್ಯದಿಂದ ಅಣೋರಣೀಯ ಆದರೆ ಓಕೆ. ಬರೀ ಮಧ್ಯಮ ಪರಿಮಾಣ ಏನಾಗೋದಿಲ್ಲ, ಎಲ್ಲ ಕಡೆ ಹೊಡೆಯುತ್ತದೋ, ಪ್ರತಿಯೊಂದು ಹೊಡಿತಾ ಇರ್ತದನ್ನು. ಇದ್ರ ಹೊಡಿಲಕ್ಕೆ ಬರಲ್ಲ. ಆದ್ದರಿಂದ ಅಣು ನಿತ್ಯವಾಗ್ಲಿಕ್ಕೆ ಏನು ಗೊತ್ತಾ ಕಾರಣ? ಅದು ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಅದೇ ರೀತಿ ಮಹತ್ವದ ಅದು ದೊಡ್ಡವರಾಗಬೇಕು. ಇದು ಹಾಗೆ ಮಧ್ಯಮ ಪರಿಮಾಣ ನಮ್ಮ ಇನ್ನೊಬ್ಬರಿಂದ ಹೊಡಿತಾನೋ, ಅದು ಸಣ್ಣ ಪುಟ್ಟ ಇದ್ರೆ ಹೊಡೆದಾಕ್ಬಿಡ್ತಾರೆ. ಅದು ಕಾಲ ಹೊಡಿತಾನೆ ಇರುತ್ತೆ ಯಾವಾಗಲೂ. ಏನು ಮಾಡಿಬಿಡು, ಸುಮ್ಮನೆ ಎತ್ತ ಸಾಕು, ಹಾಗೆ ಬಿತ್ತೋಗ್ಬಿಡುತ್ತೆ. ಮತ್ತು ಕಾಲಕ್ಕೆ ಆಸಕ್ತಿ, ಕಾಲದ ಮಹತ್ವ, ಸ್ಥಳದ ಮಹತ್ವ ಇರಲೇಬೇಕು. ಇಲ್ದವರು ಇದಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸೃಷ್ಟಿಯೆಲ್ಲ ಏನು ಮಧ್ಯಮ ಪರಿಮಾಣ ಕೊಡೋದೇ ಸೃಷ್ಟಿ. ಅದಕ್ಕೆ ಮಧ್ಯಮ ಪರಿಮಾಣ. ಹಣ್ಣು ಹೆಚ್ಚುತ್ತಾನೆ, ಮರ ಹೆಚ್ಚಾಗುತ್ತೆ, ಬ್ಲೇಡ್ಗಳು ಕಟ್ತೀರಾ? ಸಾಧ್ಯ ಇಲ್ಲ. ಆ ಶಕ್ತಿ ಹುಡುಕ್ತಾ ಹೋಗ್ತಾರೆ. ಅದಕ್ಕೆ ದೊಡ್ಡ ಕೊಲ್ಲಕ್ಕೆ ಏನಾಗಿರಬೇಕು? ಮಹತ್ಗಿಂತ ಮಹತ್ತು, ಅಣುವಿಗಿಂತ ಅಣು. ಎರಡು ದೇವರೇ. ಆದ್ದರಿಂದ ದೇವ್ರ ಕಂಟ್ರೋಲ್ ಇದೆ. ಅವ್ನು ಕೊಲ್ಲೋದಿಲ್ಲ. ಯಾಕೆ? ಇಚ್ಛೆ ಇಲ್ಲ. ನಿತ್ಯಾತ್ಮನ ಕಾಪಾಡ್ತಾನೆ ಅಂತ ಪರಮಾತ್ಮನ ಸಂಕಲ್ಪ. ಶಕ್ತಿ ಇಲ್ಲ ಅಂತ ಹೇಳಬಾರ್ದು, ದೇವರಿಗೆ ಶಕ್ತಿ ಇದೆ, ಆದರೆ ಮಾಡೋದಿಲ್ಲ. ಅದು ದೇವರು ವಿಶೇಷ ಕಾರುಣ್ಯ. ಇದು ಅಂಥ ತಮಯೋಗ್ಯರನ್ನು ಪರಮಾತ್ಮ ಕೊಂದಿಲ್ಲ, ತಮಸ್ಸಿಗೋದವ್ರನ್ನು ಕೊಲ್ಲೋದಿಲ್ಲ. ನಿತ್ಯತ್ವವನ್ನು ಕಾಪಾಡ್ತಾನೆ. ನಿತ್ಯಂ ನಿತ್ಯಾತ್ಮನಾಯತಃ ತುಂಬ ಸತ್ ಬಂದಿದೆ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯತನಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಏನಿದೆ? ಎಲ್ಲಿದೆ? ನಿತ್ಯಾನಿತ್ಯ. ನಿತ್ಯ ಅನಿತ್ಯ ಇದೆ. ನಿತ್ಯಾನಿತ್ಯ ಅಂತ ಪದಾರ್ಥ ಇಲ್ಲ. ಅದಿದ್ದರೆ ಅದೇನದು ವ್ಯೂ ಪಾಯಿಂಟಿಂದ ಚೇಂಜ್ ಆಗುತ್ತೆ ಹೊರತು ಬೈ ಆಬ್ಜೆಕ್ಟಿವ್ ಎಕ್ಸಿಸ್ಟೆನ್ಸ್ ಇಲ್ಲ ಅದಕ್ಕೆ. ಗೊತ್ತಾಯ್ತಾ? ಸಬ್ಜೆಕ್ಟಿವ್ ಮಾತಾಡ್ಬೋದು ಅಷ್ಟೇ ಹೊರತು ಆಬ್ಜೆಕ್ಟಿವ್ ಎಕ್ಸಿಸ್ಟೆನ್ಸ್ ಇಲ್ಲ.
ಉತ್ಕ್ರಾಂತಿ ಗತ್ಯಾಗತಿಯನ್ನು ಯಾವ ದೃಷ್ಟಿಯಿಂದ? ನಿತ್ಯತ್ವ ದೃಷ್ಟಿಯಿಂದ. ನಿತ್ಯದ ದೃಷ್ಟಿಯಿಂದ ಇಲ್ಲ. ಅದಕ್ಕೆ ರಫಲಿ ಒಂದೇ ಎಲ್ಲ ಒಂದು ಸೇರಿಸಿಬಿಡ್ತಾರೆ ಅಷ್ಟೇ. ಹೇತೂನಾಂ ಸಕಾಶಾತ್ ಮೂರನೇದು ಉತ್ಕ್ರಾಂತಿ ಗತಿ ಆಗತಿ ಆಯಿತು. ಸ್ವಾತ್ಮನಾಚ ಉತ್ತರಯೋಹೋ. ಆದರೆ ಈ ಅನಂತ ಏನಂದ್ರೆ ಹೇಳಿದ್ರೆ ಅದೆಲ್ಲ ದೇವರಿಂದ ಆಗಿರೋದು ಹೊರತು ಇವರಿಂದ ಆಗಿದ್ದಲ್ಲ. ಅದು ದೇವರಿಗಾಗೋ ಚಾನ್ಸ್ ಇಲ್ಲ. ಯಾತಕ್ಕೆ ಇದನ್ನೆಲ್ಲ ಮಾಡಿಸೋನಿಗೆ ಮಾಡೋ ಪ್ರಶ್ನೆ ಬರೋದಿಲ್ಲ. ನ ಅಣು ಅಥ ಶ್ರುತಿ ರೀತಿ ಚೇನ್ನ ಇತರಾಧಿಕಾರ. ನೋಡ್ರಿ ವ್ಯಾಪ್ತ ಇದ್ದಾರೆ ಆತ್ಮರಂತ ವಾಕ್ಯ ತೋರಿಸ್ತೀನಿ ಅಂದರೆ ಎಲ್ಲ ದೇವ್ರ ರೂಪಗಳು ಹೇಳಿದ ಮಾತೇ ಹೊರತು ಇವ್ರಿಗೆ ಹೇಳಿದ್ದಲ್ಲ. ಅದೆಲ್ಲ ನೋಡ್ತಾ ಇರಬೇಕು, ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬೇಕು. ಇಡೀ ಪದ್ಯವೆಲ್ಲ ಶೋಕ ಪದಾರ್ಥ ಮಾಡ್ಕೊಂಡ್ಮೇಲೆ ಉಳಿಯೋ ಕಾನ್ಸೆಪ್ಟ್ ಏನು ಅಂತ ಕೇಳಿದರೆ ಜೀವ ಅಣುವಾಗಿರಲೇಬೇಕೇ ಹೊರತು ಏನಾಗಲಿಕ್ಕೆ ಸಾಧ್ಯ ಇಲ್ಲ, ವ್ಯಾಪ್ತ ಅನ್ನೋಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು? ಹೌದು, ಅದೇ ಕಾನ್ಸೆಪ್ಟ್ ಗೊತ್ತಿದ್ರೇ ವಿಷಯ ತಿಳಿಸಾಗ್ಲಿಕ್ಕೆ ಅವನಿಗೆ. ಶಬ್ಬ 4 ಗಂಟೆ ಮಾತಾಡ್ತಾನೆ, ಕಾನ್ಸೆಪ್ಟೇ ಗೊತ್ತಿಲ್ಲ ಅವನಿಗೆ. ಕಾನ್ಸೆಪ್ಟ್ ಗೊತ್ತಿಲ್ಲ ಅವ್ರು ಏನು ಮಾಡ್ತೀವಿ, ಬೇರೆ ಪದ ಹಾಕ್ತಾ ಹೋಗ್ತಾನೆ, ಬೆಳೀತಾ ಹೋಗುತ್ತೆ. ನಮ್ಮಲ್ಲಿ ಆಗ ಒಂದು ಮಾತಂದರೆ ಒಂದೇ ಕರೆಕ್ಟ್ ಕಾನ್ಸೆಪ್ಟ್. ಅದು ಮಿಸ್ಸಿಂಗ್ ನಮ್ಮಲ್ಲಿ. ಅದು ಮಿಸ್ಸಿಂಗ್ ಆಗ್ತದೆ. ಯಾತಕ್ಕಿದು ಸೈನ್ಸ್ನಲ್ಲಿ ನಾವು ಓದ್ತೀವಿ ಅಂತ ಕೇಳಿದರೆ ಯಾವಾಗ ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಮಾಡರ್ನ್ ಎಜುಕೇಷನ್ನೆಲ್ಲ ವೈಶಿಷ್ಟ್ಯ ಅಂದರೆ ಕಾನ್ಸೆಪ್ಟುವಲ್ ಸ್ಟಡಿ ಬರುತ್ತೆ. ಅದು ಬಲು ಬೇಗ ಅವ್ರು ಬಂದುಬಿಡ್ತಾರೆ. 5 ವರ್ಷದಲ್ಲಿ ಎಲ್ಲಿ ಚೇಂಜ್ ಆಗಿಬಿಡ್ತಾರೆ. ಇಂಜಿನಿಯರ್ ಎಂಥ ಇನೋವೇಷನ್. ಕೆಲವರು ಹುಡುಗರು ಓದ್ತಿರ್ಬೇಕಾದ್ರೆ ಏನೋ ಮಾಡಿಬಿಟ್ಟಿರ್ತಾರೆ, ಗೊತ್ತಾಯ್ತಾ? ಅದೆಲ್ಲ ಯಾತಕ್ಕೆ ಬಂತು ಅಂದರೆ ಕಾನ್ಸೆಪ್ಟ್ ಬರ್ತಾಗತ್ತೆ. ನಾವು ಶಬ್ದಗಳಾದ್ದರಿಂದ ಎಷ್ಟು ವರ್ಷ ಆದರೂ ಹಾಗೆ ಮುಂದಕ್ಕೆ ಹೋಗೋದೇ ಇಲ್ಲ. ದೇವರಿದ್ದಾರೆ, ಬಾಯಲ್ಲಿ ಹೇಳಿದ್ದಾರೆ, ಒಳಗೆ ಗೊತ್ತೇ ಇಲ್ಲ, ದೇವರ ಕಾನ್ಸೆಪ್ಟೇ ಗೊತ್ತಾಗಿಲ್ಲ. ಆದ್ದರಿಂದ ಅವನು ಉಳಿದಕ್ಕಾದ್ರೆ ಡಿಫರೆನ್ಸ್ ಬರೋದಿಲ್ಲ. ಕಾನ್ಸೆಪ್ಟ್ ಬರೋದು ಡಿಫರೆನ್ಸ್ ಗೊತ್ತಾಗ್ಬಿಡುತ್ತೆ ತಕ್ಷಣ. ನ ಅಣು ಅತಶ್ರುತಿ ರೀತಿ ಚೇನ್ನ ಇತರಾಧಿಕಾರಾತ್ ಓಂ. ದೇವ್ರ ಬಗ್ಗೆ ಹೇಳಿದ್ದನ್ನು ಜೀವನಕ್ಕೆ ಅಪ್ಲೈ ಮಾಡಿ ಹೇಳ್ತಿದ್ದೀಯಲ್ಲ ತಪ್ಪು ಅಂತ ಹೇಳಿದರು. ನ ಸ್ವಶಬ್ದ ಉನ್ಮಾನಾಭ್ಯಾಮ್ ಓಂ ಮತ್ತೆ ಹೇಳ್ತಾರೆ. ಸ್ವಶಬ್ದ ಇದೆ. ಸ್ವಶಬ್ದ ಏನು ಮಾಡ್ತಾ ಇದೆ? ಆತ್ಮ, ಅಮೇಯ, ಪರಂಬ್ರಹ್ಮ, ಪರಾನಂದಾದಿಕಾಭಿಧ ಅವೆಲ್ಲ ಸ್ವಶಬ್ದಗಳು. ದೇವರದ್ದೇ ಆದ ಯುನಿಕ್ನೆಸ್ ಇದೆ. ಜೀವನಿಗೆ ಅವಂದೇ ಇದೆ. ಸೊ ಒಂದಾಗ ಸಾಧ್ಯತೆಯೇ ಇಲ್ಲ. ಹಾಗಿದ್ದರೆ ವ್ಯಾಪ್ತಿ ಎಲ್ಲಿಂದ ಬರುತ್ತಪ್ಪ ಅಂತ ಕೇಳಿದರೆ ಅವನು ಇನ್ನೊಂದು ನೋಡೋದಕ್ಕೊಂದು ಲಾಜಿಕ್. ಅದು ದೇಹದ ಪೂರ್ತಿ ಎಲ್ಲಿ ಚುಚ್ಚಿದ್ರು ಅವನಿಗೆ ಅರ್ಥ ಆಗುತ್ತೆ. ಏನೇ ಮಾಡಿದರೂ ದುಃಖ ಆಗುತ್ತೆ. ಅದ್ಮೇಲೆ ದೇಹ ಅಲ್ಲಿದ್ದ ಜೀವ ಇದೆ ಅಂತ ಆಯ್ತಲ್ಲ, ಜೀವ ಇದೆ ಅಂದಮೇಲೆ ಜೀವನಿಗೆ ಅಣುತ್ವ ಹೋಯ್ತಲ್ಲ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಅದು ಬಂದಿದ್ದು ಇದರಿಂದ ಅಲ್ಲ. ಯಾವುದರಿಂದ? ಪ್ರಕಾಶದಿಂದ ಬಂತೆ, ಹೊರತಿದ್ದರಿಂದ ಬಂದೇ ಆಗುತ್ತೆ. ಅದು ದೃಷ್ಟಾಂತ. ಚಂದನ ಬರುತ್ತೆ. ಚಂದನ ಒಂದೇ ಕಡೆ ಇದ್ದು ಇಡೀ ರೂಮಲ್ಲಿ ವಾಸನೆ ತಂದುಕೊಡುತ್ತೆ. ದೀಪ ಒಂದೇ ಕಡೆ ಇದ್ದು ಎಲ್ಲ ಕಡೆ ತಂದುಕೊಡುತ್ತೆ. ಆದ್ದರಿಂದಾಗಿಯೇ ಎಂದೂ ಕೂಡ ಏನು ಮಾಡಬಾರ್ದು? ಜೀವ ಎಲ್ಲ ಕಡೆ ಅಷ್ಟು ಮಾತ್ರ ಇದ್ದಕ್ಕೆ ಮಾತ್ರ. ಎಲ್ಲ ಕಡೆ ಇಲ್ಲದೇನೂ ದೇಹದಲ್ಲಿ ಜ್ಞಾನ ಹೊಂದಲಿಕ್ಕೆ ಸಾಧ್ಯ ಇದೆ. ಅಣುಮಾತ್ರೋಪೇಯಂ ಜೀವ ಸ್ವದೇಹಂ ವ್ಯಾಪ್ಯ ತಿಷ್ಠತಿ ಯಥಾ ವ್ಯಾಪ್ಯ ಶರೀರಾಣಿ ಹರಿಚಂದನ ವಿಪ್ರುಷ ಇತ್ತೀಚ ಬ್ರಹ್ಮಾಂಡ. ಪುರಾಣದ ವಾಕ್ಯ ಹೇಗಿದೆ, ಸೂತ್ರ ಹೇಗಿದೆ ನೋಡಿ. ಸೂತ್ರ ಪೂರ್ತಿ ಎಕ್ಸ್ಪ್ಲನೇಷನ್ ಅದು. ಚಂದನ ಪದ ಕೂಡ ಇದೆ. ಚಂದನ ವಿಪ್ಲುಷ, ಚಂದನದ ವಿಪ್ಲುಷ, ಚಂದನದ ಹನಿಗಳು ಕೂಡ ಹೇಗೆ ಒಂದು ಕಡೆ ಇಡೀ ದೇಹದೆಲ್ಲ ಒಂದು ಪರಿಮಳ ಭರಿತವನ್ನು ಮಾಡುತ್ತಾ ಹಾಗೆ. ಅಂದರೆ ಸೂತ್ರಕ್ಕೆ ಪೂರ್ತಿ ಅದ ಅರ್ಥ 100% ಅರ್ಥ ಕೊಡೋ ವಾಕ್ಯ ಕೊಟ್ಟು ಮಾಡ್ತಾರೆ ಆಚಾರ್ಯ. ಎಲ್ಲ ಅರ್ಥ ಹಾಗೇ ಇರುತ್ತೆ ಪ್ರತಿಯೊಂದು. ಅದಕ್ಕೆ ಅದು ಮಹತ್ವ ಬರ್ತಾರೆ. ಓಂ ಅವಸ್ಥಿತಿ ವೈಶೇಷ್ಯಾದಿತಿ ಚೇನ್ನ ಅಭ್ಯುಪಮಾಧೃತಿ ಓಂ. ಆ ಮುಂದೆ ಪ್ರಶ್ನೆ ಬಂತು. ಹಾಗಿದ್ದರೆ ಅವ್ಯವಸ್ಥೆ ಆಯ್ತಲ್ಲ. ಒಂದು ಕಡೆ ಜೀವ ಇದ್ದಾನೆ, ಸರಿಯಾಗಿ ಅರ್ಥ ಮಾಡ್ಕೋಬೇಕು ಪ್ರಶ್ನೆನ. ಒಂದು ಕಡೆ ಜೀವ ಇದ್ದಾನೆ, ಎಲ್ಲ ಕಡೆ ಇದರಿಂದ ಚಂದ್ರನಂತೆ ವ್ಯಾಪ್ತಿ ಅಂತ ಹೇಳಿದರೆ ಎಲ್ಲಿದ್ದಾನೆ ಆಗಿದ್ದಾರೆ? ಎಲ್ಲಿ ಒಂದು ಕಡೆ ಹೇಳಬೇಕಲ್ಲ ನೀವು. ಎಲ್ಲಿ ಚಿತ್ರ ಅಲ್ಲಿ ಮಾತ್ರ ಇದ್ದಾರೆ, ಚಿತ್ರಲ್ಲೇ ಇದ್ದಾರೆ ಅಂತ ಹೇಳ್ತೀರಾ? ಒಂದು ಕಡೆ ಪ್ರಕಾಶ ಅಂತ ಹೇಳ್ತೀರಾ? ಇಲ್ಲ. ತಕ್ಷಣ ಉತ್ತರ ಅಭ್ಯುಪಮಾತ್ ಹೃದಯದಲ್ಲಿದ್ದಾರೆ ಅಂತ ಹೇಳಿದ್ದೇವಲ್ಲ. ಹೃದಯದಲ್ಲಿ ಜೀವ ಇದ್ದಾನೆ. ಆದ್ದರಿಂದ ಅದು ಮೇನ್ ಆಯ್ತು. ಈಗ ಹೃದಯ ಅಂತ ಹೇಳಿದರೆ ಫಿಸಿಕಲ್ ಹಾರ್ಟ್ ತಿಳ್ಕೊಬಾರ್ದು. ಮತ್ತೆ ಇದಲ್ಲ, ಈ ಹೃದಯ ಅಲ್ಲ. ಹೃದಯ ಅಂದರೆ ಹೃದಯ ಕಮಲ ಅಂತ. ಅದು ಸ್ಪಿರಿಚುವಲ್. ಅದು ಇದು ಕಣೆ ಕಾಣೋದಲ್ಲ. ಅದು ಯಾಕೆ ಜೀವ ಕಂಡ್ರೆ ಹೃದಯ ಕಮಲ ಕಾಣುತ್ತೆ. ಆಮೇಲೆ ಜೀವನೇ ಕಾಣೋದಿಲ್ಲ ಆದಮೇಲೆ ಹೃದಯ ಕಮಲ ಇದು ಕಂಡೆ ಅಲ್ಲೇ ಅಲ್ಲ. ಹಾಂ ಹೌದು ಹೌದು. ಮುಂದೆ ಹೌದು, ಆ ಲಿಂಕಲ್ಲಿದೆ ಅದು. ಹಾಂ ಹೃದಯ ಅಂದರೆ ಮನಸ್ಸು. ಹೃದಯ ಅಂತ ಹೃತ್ ಶಾಂತಂ ಹೃನ್ ಮಾನಸಂ ಮನಃ. ಮನಸ್ಸು ಯಾಕೆ ಕಣ್ಣೇ ಕಾಣೋದು? ಮನಸ್ಸಿನಲ್ಲಿ ದೇವರಿದ್ದಾನೆ. ಮನಸ್ಸು ನಮ್ಮ ಮನಸ್ಸು ಸಿಗಬೇಕು ಫಸ್ಟ್. ಅದಕ್ಕೀಗ ಅದರೊಳಗೆ ಯಾರಿರ್ತಾರೆ? ಈಗ ಅಲ್ಲಿ ಜೀವ ಹುಡುಕು. ರೂಮಲ್ಲಿ ಪದಾರ್ಥ ಇದೆ, ರೂಮ್ಗೆ ಹೋಗಿ ಆಮೇಲೆ ಅದರಲ್ಲಿ ಎಲ್ಲಿದೆ? ಮತ್ತೆ ಎಲ್ಲ ಕಡೆ ಇಲ್ಲ. ಆ ರೂಮಲ್ಲಿ ಇದೆ ಗೋಲ್ಡ್ ಅಂತ ಹೇಳಿದ. ರೂಮ್ ಎಲ್ಲ ಇಟ್ಟಿರ್ತಾನೆ, ಅಲ್ಲಿ ಲಾಕಲ್ಲಿ ಒಳಗಿಟ್ಟಿದ್ದಾರೆ. ಅದು ಓಪನ್ ಮಾಡಬೇಕು, ಕೀ ಬರಬೇಕು, ಇದು ಸಿಗೋದಿಲ್ಲ. ಆ ಥರ ಹೃದಯ ಕಮಲದ ಮನಸ್ಸಿನ ಅತಿ ಸೂಕ್ಷ್ಮ ಭಾಗಕ್ಕೆ ಹೋಗಬೇಕು. ಅದರ ಅತಿ ಸೂಕ್ಷ್ಮವಾದ ಜೀವ ಅಲ್ಲಿದ್ದಾನೆ.
ಕೆಲವರು ಹೇಳೋದು ಪ್ರಶ್ನೆ ಇಲ್ಲ. ಹೃದಯ ಅಂದರೆ ಹೃದಯ ಎಲ್ಲಿದ್ದರೂ ಕೂಡ ಏನದು ಹೃದಯ ಅಂತ ಒಂದು ಜಾಗ ಇದೆ, ಜೀವ ಇದ್ದಾನೆ. ಇವು ನಮ್ಮ ದೇಹಕ್ಕೊಂದು ಹೃದಯ ಅರ್ಥ ಆಗುತ್ತಲ್ಲ ನಮಗೀಗ, ಇದು ಎಕ್ಸಾಂಪಲ್ ಅಷ್ಟೇ, ಇದೆ ಅಂತ ತಿಳ್ಕೊಬಾರ್ದು. ದೇಹಕ್ಕೆ ಹೃದಯ ಹೇಗಿದೆಯೋ ಜೀವನಿಗೇನಿದೆ, ಅವನಿಗೆ ಹೃದಯ ಇದೆ. ಗೊತ್ತಾಯ್ತಾ? ಜೀವ ಆ್ಯಕ್ಚುಲಿ ಜೀವ ಯಾರು, ಸ್ಪಿರಿಚುವಲ್ ಅವನು. ಹೃದಯ ಅಂಥದ್ದು ಸ್ಪಿರಿಚುವಲ್ ಅದಿದೆ. ಇದು ಫಿಸಿಕಲ್ ಆದ್ದರಿಂದ ಫಿಸಿಕಲ್ ಹೃದಯ ಇದೆ. ಗೊತ್ತಾಯ್ತಾ? ಆದರೆ ಸ್ವಾರಸ್ಯ ಅಂದರೆ ಇದು ಮುಷ್ಟಿಯಷ್ಟೇ ಇರೋದು, ಇದು ಕೂಡ ಅದು ಮುಷ್ಟಿಯಷ್ಟೇ ಇರೋದು. ಅರ್ಥ ಆಯ್ತಾ? ಅದು ಕೂಡ ಹೌದು. ಜೀವಾಂಗುಷ್ಟ ಪರಿಮಿತನಾಗಿರೋದು. ಈಗ ಹಿಡ್ಕೊ ಹೃದಯದ ರೀತಿ ಇರೋದು ಹೀಗೆ, ಆಕಾರ ಕೂಡ ಹೇಗೆ ಇದೆ, ಸೈಜು ಹಾಗೆ ಇದೆ. ಅವ್ರವ್ರ ಹೃದಯ ಎಷ್ಟಿದೆ ಅಂತ ಹೇಳಿದ್ರೆ ಅವ್ರ ಮುಷ್ಟಿ ಸೈಜ್ ಅಂತ ಹೇಳಿದ್ರೆ ಆಯ್ತು ಅಷ್ಟೇ. ನಮ್ಮ ಮುಷ್ಟಿ ಸೈಜ್ ಅಲ್ಲ, ಅವ್ರ ಮುಷ್ಟಿ ಸೈಜ್. ಮತ್ತೆ ಅದರಲ್ಲಿ ಮತ್ತೆ ಏನು ಮಾಡಬೇಕೀಗ, ಅದರಲ್ಲಿ ಅಂಗುಷ್ಟಕ್ಕೆ ಹೋಗ್ಬೇಕು, ಮತ್ತೆ ಅದರಲ್ಲಿ ತುದಿ ಹೋಗ್ಬೇಕು, ಅಲ್ಲಿ ದೇವ್ರು ಸಿಗ್ತದೆ. ಇವು ಹೃದಯ ಈ ಹೃದಯ ಅಂತ ಅರ್ಥ ಮಾಡ್ಕೊಳ್ಳೋಕೆ ಹೋದರೆ ಹೃದಯ ಚೇಂಜ್ ಮಾಡಿರ್ತಾರಲ್ಲ ಕೆಲವು ಸಲ, ವ್ಯಕ್ತಿ ಚೇಂಜ್ ಆಗಿಬಿಡ್ಬೇಕಾಗಿದೆ. ಚೇಂಜ್ ಆಗಿ ನನ್ನ ಹೃದಯ ಅಂತ ಹೇಳ್ಬೇಕಾದ್ರೆ ಹೋಯ್ತು ಅಲ್ಲಿಗೆ ಗುಣ. ಮತ್ತು ಹೃದಯ ಸುಟ್ಟೋಗುತ್ತಿದ್ದು, ಜೀವ ಸುಟ್ಟೋಗ್ಬೇಕಾಗತ್ತೆ ಅಷ್ಟೇ. ಎಲ್ಲ ಸುಳ್ಳು. ಓಂ ಗುಣವದ್ವಾ ಆಲೋಕವತ್ ಓ ಸಮ್ಯಕ್. ಆದ್ದರಿಂದ ಎಲ್ಲೋ ಅವಸ್ಥಿತಿ ವೈಶೇಷ್ಯಾದಿತಿ ಚೇನ್ನ ಅಭ್ಯುಪಗಮಾತ್ ಹೃತಿ ಓಂ ಸಮ್ಯಕ್ ಸಮ್ಯಕ್ ಅಸಮ್ಯಕ್ ಅವಸ್ಥಾನ ವಿಶೇಷಾದ್ ಯುಜ್ಯತೆ ಚಂದನಶ್ಚ ಇತಿ ಚೇನ್ನ. ನೋಡಿ, ಚಂದನಕ್ಕೆ ಒಂದು ವಿಶೇಷ ದೃಷ್ಟಾಂತ ಕೊಟ್ಟರಲ್ಲ, ಆ ದೃಷ್ಟಾಂತನೇ ಇಟ್ಕೊಂಡ್ಬಿಡ್ತೀವಿ ನಾವೇ. ಏನದು? ಸಮ್ಯಕ್ ಅಸಮ್ಯಕ್ ವ್ಯವಸ್ಥಾನ ವಿಶೇಷ. ಸಮ್ಯಕ್ ವ್ಯವಸ್ಥಾನ, ಅಸಮ್ಯಕ್ ವ್ಯವಸ್ಥಾನ. ಹುಡ್ಕೋತ ಹೋದ ಅವನು ಸುವಾಸನೆನ, ಒಂದು ಕಡೆ ಬಿಂದು ಸಿಕ್ತು. ಗೊತ್ತಾಯ್ತಾ? ಆ ಬಿಂದು ಏನು ದೇಹದಲ್ಲಿ ಎಲ್ಲ ಕಡೆ ಇರಬೇಕು ಅಂತಿಲ್ಲ, ಎಲ್ಲಿ ಬೇಕಾದ್ರೆ ಇರ್ಬೋದು ಅದು. ಸೊ ಜೀವ ಎಲ್ಲಿ ಬೇಕಾದ್ರೆ ಇರಬೇಕು ಅಂತ ಆಗುತ್ತಲ್ಲ, ಅಲ್ಲ, ಹೃದಯದಲ್ಲಿದ್ದಾರೆ. ಅದು ದೃಷ್ಟಾಂತದಲ್ಲಿ ಏನು ಮಾಡಬಾರ್ದು, ಯಾವಾಗಲೂ ಎಲ್ಲ ಎಕ್ಸ್ಟೆಂಡ್ ಮಾಡಬಾರ್ದು. ಹೃದಯದಲ್ಲಿದ್ದಾರೆ ಅಷ್ಟೇ. ಎಲ್ಲಿದ್ದಾರೆ ಅಂತ ನಾವೇನು ಎಲ್ಲೋ ಒಂದು ಕಡೆ ಇದ್ದಾನೆ ಅಂತ ಹೇಳಿ ಸುಮ್ಮನೆ ಆಗಲಿಲ್ಲ, ಹೇಳಿದ್ದು ಹೃದಯದಲ್ಲಿ ಅಂತ ಹೇಳಿ ಆಗಿದೆ ಈಗಾಗಲೇ. ಆದ್ದರಿಂದ ಅವ್ಯವಸ್ಥೆ ಬರಲಿಲ್ಲ. ಹೃದಿಶೇಷ ಆತ್ಮ ಇತಿ ಜೀವಸ್ಯಾಪಿ ತಥಾ ಅಭ್ಯುಪವ. ಚಂದನ ಒಂದು ಕಡೆ ಇದೆ ಅಂತ ಒಪ್ಕೊಂಡಿಲ್ಲ, ಜೀವ ಒಂದು ಕಡೆ ಇದ್ದಾನೆ. ಎಲ್ಲಿ? ಹೃದಯದಲ್ಲಿದ್ದಾನಲ್ಲ ಹೇಳಿದರು. ಹೃದಿ ಅದು ವಾಕ್ಯನೇ ಕೊಟ್ಬಿಟ್ಟು ಹೃದಿಶೇಷ ಆತ್ಮ ಅಷ್ಟೇ. ಇದು ಜೀವಸ್ಯಾಪಿ ತಥಾ ಅಭ್ಯುಪವ ಅಂತಂದರೆ ಅವಸ್ಥಿತಿ ವೈಶೇಷ್ಯ ಅಂಗೀಕಾರ. ಅದೇ ಅವಸ್ಥಿತಿ ವೈಶೇಷ್ಯ ಅಂತಿತ್ತಲ್ಲ, ಒಂದು ಕಡೆ ಅವಸ್ಥಿತಿಯಲ್ಲಿ ಇರುವಿಕೆಯಲ್ಲಿ ವಿಶೇಷತೆ ಇದೆ. ಅವಸ್ಥಿತಿ ಇರುವಿಕೆ, ವೈಶೇಷ್ಯ ವಿಶೇಷತೆ. ಅವಸ್ಥಿತಿಯಲ್ಲಿ ಇರುವಿಕೆ ಇದೆ, ವಿಶೇಷ ಯಾವುದು? ಹೃದಯ, ಅಲ್ಲಿದ್ದಾನೆ. ಉತ್ತರ ಕೊಟ್ಟಾಯ್ತಲ್ಲ. ಓಂ ಗುಣಾದ್ವಾ ಆಲೋಕವತ್ ಓಂ. ನೆಕ್ಸ್ಟ್ ಸೂತ್ರ. ಯಥಾ ಆಲೋಕಸ್ಯ ಪ್ರಕಾಶಗುಣೇನ ವ್ಯಾಪ್ತಿ ಜ್ಯೋತಿರೂಪೇಣ ಅವ್ಯಾಪ್ತಿ ಏವಂ ಚಿದ್ಗುಣೇನ ವ್ಯಾಪ್ತಿ ಜೀವರೂಪೇಣ ಅವ್ಯಾಪ್ತಿರಿತಿ ವಾ ಸ್ಕಾಂದೇ ಚ. ಇನ್ನೊಂದಿದೆ, ಗುಣಾದ್ವಾ ಆಲೋಕವತ್. ಆಲೋಕ ಹೇಗೋ ಹಾಗೆ. ಯಥ ಆಲೋಕಸ್ಯ ಆಲೋಕ ಅಂದರೆ ದೀಪ. ವ್ಯಾಪ್ತಿ ಜ್ಯೋತಿರೂಪೇಣ ಅವ್ಯಾಪ್ತಿ. ಜ್ಯೋತಿರೂಪೇಣ ಅವ್ಯಾಪ್ತಿ, ವ್ಯಾಪ್ತಿ ಮತ್ತು ಯಾವುದೇನು ನೋಡಿ, ಎರಡಿದೆ. ಪ್ರಕಾಶ ಗುಣದಿಂದ ವ್ಯಾಪ್ತಿ ಇದೆ. ಜ್ಯೋತಿ ಅಂದರೆ ದೀಪ. ದೀಪ ಒಂದು ಕಡೆ ಇದೆ, ಅದು ಬೆಳಕು ತುಂಬ ಕಡೆ ಇದೆ, ಹೌದಲ್ಲ? ಆ ರೀತಿ ಹೇಗೋ ಇದು ಹಾಗೇನೆ. ಏವಂ ಚಿದ್ಗುಣೇನ ವ್ಯಾಪ್ತಿ ಜೀವರೂಪೇಣ ಅವ್ಯಾಪ್ತಿ ರೀತಿವಾ. ಜೀವಗುಣದಿಂದ ಅವ್ಯಾಪ್ತಿ. ಚಿದ್ಗುಣ ಅಂತೇಳಿ ಜ್ಞಾನ. ಗೊತ್ತೊಂಡು ಕೂತಿದ್ದಾನೆ, ಯಾವುದೋ ಬದಿಗೆ ಹೋಗಿ ಜ್ಞಾಪಕ ಮಾಡ್ಕೊಳ್ತಾನೆ, ಆದರೆ ಜ್ಞಾನ ಬಂದಿದೆ. ಈಗ ಇವನು ದೇಹ ಇಲ್ಲೇ, ಜೀವ ಇಲ್ಲೇ ಇದ್ದಾನೆ. ದೇಹ ಇಲ್ಲದೆ ಜೀವ ಇಲ್ಲೇ ಇದ್ದಾನೆ, ಅದನ್ನ ಅರ್ಥ ಮಾಡ್ಕೊತಾನೆ. ಯಾತಕ್ಕೆ? ವ್ಯಾಪ್ತಿ ಅಷ್ಟು. ನೋಡಿಲ್ಲ, ಬರಲಿಲ್ಲ. ಕೇಳಿಲ್ಲ, ಕೇಳಿದ ವ್ಯಾಪ್ತಿ ಬಂತು. ನೋಡಿದರೆ ನೋಡಿದ ವ್ಯಾಪ್ತಿ ಬಂತು. ಜೀವ ಇರೋದು ಇದ್ದಲ್ಲೇ ಇದ್ದಾನೆ. ದೀಪಕ್ಕೆ ಹಾಗೆ ಒಂದೇ ಕಡೆ ಇದ್ದು ಪ್ರಕಾಶ ಕೊಡುತ್ತಾ ಹಾಗೆ ಕೊಡುತ್ತೆ. ಎರಡು ದೃಷ್ಟಾಂತ, ಚಂದನವತ್ತೊಂದು, ಆಲೋಕವತ್ತೊಂದು. ಚಂದನ ದೃಷ್ಟಾಂತದಿಂದ ಅರ್ಥ ಆಗೋದೇನು? ಒಂದು ಕಡೆ ಇದ್ದು ಎಲ್ಲ ಕಡೆ ವ್ಯಾಪ್ತಿ ಆಗ್ಲಿಕ್ಕೆ ಬರುತ್ತೆ ಅಂತ ತೋರಿಸಿದ್ರು. ಇಲ್ಲಿ ಒಂದು ಕಡೆ ಇದ್ದು ತಿಳ್ಕೊಳ್ಳೋಕೆ ಬರುತ್ತೆ ಅಂತ ಹೇಳಿದ್ರು. ಅಲ್ಲಿ ತಿಳ್ಕೊಳ್ಳೋ ಪ್ರಶ್ನೆ ಬಂದಿಲ್ಲ. ಅಲ್ಲಿ ನೋಡಿದ್ರೆ ತಿಳಿಯುತ್ತೆ ಅಷ್ಟೆ, ಇವರಿಗೆ ತಿಳಿಯುತ್ತೆ. ಇದು ವ್ಯತ್ಯಾಸ. ಚಂದನಕ್ಕೆ ತಿಳುವಳಿಕೆ ಬರೋದಿಲ್ಲ. ತಿಳುವಳಿಕೆ ಬರೋ ಯಾರಿಗೆ? ಇಲ್ಲಿ ಜ್ಯೋತಿಗೆ ಪ್ರಕಾಶದಿಂದಾಗಿ ಅದನ್ನ ಆವರಿಸ್ತಕ್ಕಂಥ ಶಕ್ತಿ ಬರುತ್ತೆ. ಇದು ವಿಶೇಷ. ಇದು ಗೊತ್ತಾಯ್ತಾ? ಟಾರ್ಚ್ ಇಲ್ಲೇ ಇದೆ, ಬೆಳಕು ಅಲ್ಲಿವರೆಗೆ ಹೋಗಿದೆ. ಟಾರ್ಚ್ ಅದು ಕೂಡ ಸೆಲ್ಸ್ ಮೇಲೆ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕದಾದ್ರೆ ಇಷ್ಟೇ ಇರುತ್ತೆ, ಕೆಲವು ಶಾರ್ಪರ್ ಅಲ್ಲಿವರೆಗೆ ಹೋಗುತ್ತೆ. ಎಲ್ಲ ಜೀವರು ಹಾಗಿಲ್ಲ, ಎಲ್ಲ ಜೀವರು ಹಾಗಿಲ್ಲ. ಇವತ್ತು ಮಿಲಿಗ್ರಾಮ್ ಲೆಕ್ಕ ಹಾಕ್ತಾರೆ ಗೋಲ್ಡನ್ನು. ಇವು ಯಾರೋ ಮಿಲಿಗ್ರಾಮ್ ಲೆಕ್ಕ ಹಾಕಿದ್ರೆ ಐರನ್ ಆಗಿ ಹೋಗ್ತೀವಿ ಯಾರು ಕೂಡ ಮಿಲಿಗ್ರಾಮ್ನ. ಅವ್ರು ಕೆ ಜಿ ಗಟ್ಟಲೆ ಇಗ್ನೋರ್ ಮಾಡೋದು, ಕೆ ಜಿ ಗಟ್ಟಲೆ ಇಗ್ನೋರ್ ಮಾಡಾಕ್ಬಿಡ್ತಾರೆ. ಅದು ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಆದ್ದರಿಂದ ಅಣುವೊಂದು ಮಾತ್ರಕ್ಕೇ ಎಲ್ಲರೂ ಕೂಡ ಈಕ್ವಲ್ ಅಂತ ಅರ್ಥ ಅಲ್ಲ. ತಾರತಮ್ಯ ಇದೆ, ತಾರತಮ್ಯ ಇದೆ. ಅಣು ಬಂಗಾರಕ್ಕೆ ಎಷ್ಟು ಬೆಲೆ, ಇದಕ್ಕೆಷ್ಟು ಬೆಲೆ ಅಂತ ಗೊತ್ತಾದರೆ ಜೀವರಲ್ಲಿ ಸಾಮ್ಯ ಒಬ್ಬಳಕ್ಕೆ ಬರೋದಿಲ್ಲ. ಸಾಮ್ಯ ಯಾವ ಮಟ್ಟಿಗೆ ಸಾಮ್ಯ ಇದೆ?
ಅಣುತ್ವ ಸಾಮ್ಯ ಇದೆ ಹೊರತು ಅದರಲ್ಲಿ ಕ್ವಾಂಟಿಟಿ ಸಾಮ್ಯ ಇದೆ, ಕ್ವಾಲಿಟಿ ಸಾಮ್ಯ ಇಲ್ಲ. 1 kg ಬಂಗಾರ, 1 kg ಕಬ್ಬಿಣ, ವೇಟ್ ದೃಷ್ಟಿಯಿಂದ ಕರೆಕ್ಟ್ ಅದು. ಎಲ್ಲರಿಟ್ಟು ಯಾವುದ್ರಲ್ಲಿಟ್ಟು ಬರಬೇಕು, ಆದರೆ ಕ್ವಾಲಿಟಿ ಯೋಚನೆ ಮಾಡೋಕ್ಕೂ ಬರೋದಿಲ್ಲ. ಆದ್ದರಿಂದ ವಾಯುದೇವರನ್ನು ನಾವು ಅಣುತ್ವ ಜೋರು ಮಾಡೋಂಗಿಲ್ಲ. ಯಾಕೆ? ಅವ್ರ ಅಣುತ್ವ ಎಂಥದ್ದು, ಅವರ ಅಣುತ್ವ ಎಷ್ಟು ತೇಜಸ್ಸಿದೆ ಗೊತ್ತೋ ಅವರಿಗೆ. ಸೂರ್ಯನ ತೇಜಸ್ಸು, ಆ ಸೂರ್ಯ ಸ್ವರೂಪದ ಸೂರ್ಯ ಅಣು, ಸೂರ್ಯಮಂಡಲ ಅಣು ಅಲ್ಲ, ಸೂರ್ಯ ದೇವತೆ ಅಣು. ಅಲ್ಲಿದ್ದು ಎಷ್ಟು ಕೆಲಸ ಮಾಡ್ತೀವಿ, 3 ಲೋಕ ಬೆಳಗ್ತಾನೆ. ಅದೇ ವಾಯುದೇವರು ಸೂರ್ಯನೂ ಬೆಳಗ್ತಾರೆ, ಅಷ್ಟು ಶಕ್ತಿ, ಅಷ್ಟು ಪ್ರಕಾಶ ಇದೆ ಅವರಲ್ಲಿ. ನಮ್ಮದ್ರಲ್ಲಿ ಅದಿಲ್ಲ. ಆದ್ದರಿಂದಾಗಿಯೇ ಸೈಜ್ ಒಂದೇ ಆದ ಮಾತ್ರಕ್ಕೆ ಏನು ಬರಲಿಲ್ಲ, ಕ್ವಾಲಿಟಿ ಒಂದೇ ಆಗಬೇಕಾದ ಕಾರಣ ಇಲ್ಲ. ಮತ್ತು ಭೇದನೂ ಅಟೆಕ್ಟ್ ಮಾಡುತ್ತೆ, ತಾರತಮ್ಯನೂ ಬೇಡ. ಒಂದೇ ಒಂದು ಸೇಮ್ ಸೈಜ್ ಕೂಡ ಏನು ಮಾಡುತ್ತೆ ಅದು, ಭೇದ ತಾರತಮ್ಯ ಎರಡನ್ನೂ ಹೇಳುತ್ತೆ. ಚಿನ್ನ ಕಬ್ಬಿಣ ಬೇರೆ ಅಂತಲೂ ಹೇಳುತ್ತೆ, ಬೆಲೆಯಲ್ಲಿ ವ್ಯತ್ಯಾಸ ಇದೆ ಅಂತಲೂ ಹೇಳುತ್ತೆ. ಆದ್ದರಿಂದ ಮತ್ತೆ ಮಾತಾಡೋಂಗಿಲ್ಲ. ಯಥ ಆಲೋಕಸ್ಯ ಪ್ರಕಾಶಗಳು, ಅದನ್ನು ತಿಳ್ಕೊಳ್ಳೋದೇ ಧ್ಯಾನ. ಮತ್ತೆ ಅದನ್ನು ತಿಳ್ಕೊಬೇಕು, ಹೇಗೆ ಆಲೋಕ ಬರುತ್ತೆ, ಹೇಗೆ ಕೊಡ್ತಾರಲ್ಲ, ಹೇಳಿದ್ದೆಲ್ಲ ರಿಯಲೈಸ್ ಆಗಬೇಕು. ಅದು ಧ್ಯಾನದ ವ್ಯವಸ್ಥೆಯಲ್ಲಿ ಅದು ಬಂದಮೇಲೆ ಫುಲ್ ಕನ್ವಿಕ್ಷನ್ ಅವನಿಗೆ ಗೊತ್ತಾಯ್ತು. ಎಷ್ಟೇ ಕೇಳಿದರೂ ಕೂಡ ನೋಡಬೇಕು. ಅಸಮ್ಯಕ್ ಸಮ್ಯಗಿತಿ ಚ ವ್ಯವಸ್ಥಾಭೇತತ ಸುರಾಹ ಸ್ಕಾಂದೇ ಚ, ಸ್ಕಂದ ಪುರಾಣ ಹೇಳ್ತಾ ಇದೆ. ಹಿಂದೂ ಕೂಡ ಸಮ್ಯಕ್ ಅವಸ್ಥಾನದಲ್ಲೂ ಸಮ್ಯಕ್ ಅವಸ್ಥಾನ ಅಂತ ಹೇಳಿದರು. ಇಲ್ಲೂ ಕೂಡ ಏನಾಗಿದೆ, ಪ್ರಕಾಶದಲ್ಲೂ ಕೂಡ ಅಸಮ್ಯಕ್ ಸಮ್ಯಗಿತಿ ಚ ವ್ಯವಸ್ಥಾಭೇತತ ಸುರಾಹ ವ್ಯಾಪ್ತಿ ಅವ್ಯಾಪ್ತಿಯುತಾಸ್ತ್ವನ್ನೇ ಚಿದ್ಗುಣೇನೈವ ನಾಣ್ಯಥ. ದೇವತೆಗಳು ಕೂಡ ಹೀಗೇನೆ, ಅದ್ರ ವ್ಯಾಪ್ತಿ ಡಿಪೆಂಡ್ ಆಗುತ್ತೆ. ಅದರ ವ್ಯಾಪ್ತಿ ಏನಾಗುತ್ತೆ, ಈಗ ದೊಡ್ಡ ದೊಡ್ಡ ದೇವತೆಗಳ ಅದೇ ಅಣುವಾಗಿದ್ದರೂ ಕೂಡ ವ್ಯಾಪ್ತಿ ಭಾರಿ ದೊಡ್ಡದು. ಸ್ವಾಮಿನ್ ಸರ್ವಾಂತರಾತ್ಮನ್, ಈಗ ಅರ್ಥ ಆಗುತ್ತೆ. ಅವ್ರು ವ್ಯಾಪ್ತರಲ್ಲ ಅಂತೀರಿ, ಸರ್ವಾಂತರಾತ್ಮ ಅಂತೀರಿ, ಹೇಗೆ ಸಾಧ್ಯ ಅಂತ ಪ್ರಶ್ನೆ. ಉತ್ತರ ಕೊಟ್ಟರು. ಏನು ಉತ್ತರ ಅದು? ಪ್ರಕಾಶ. ಮತ್ತು ವಜ್ರ ಇಟ್ಟಿದ್ದಾರೆ, ಬಿಟ್ಟರೆ ಇಡೀ ರೂಮ್ ಆವರಿಸುತ್ತೆ. ಇದು ಬೆಳಕೇ ಇಲ್ಲ, ಕೆಲವರಿಗೆ ರಿಫ್ಲೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಎಷ್ಟು ವ್ಯತ್ಯಾಸ ಇದೆ. ಆದರೆ ವಾಯುದೇವರ ಸಾಮರ್ಥ್ಯ, ಪರಮಾತ್ಮ ಸರ್ವಾಂತರಾತ್ಮನ್ ಅಂದರೆ ಫಿಸಿಕಲಿ ಎಲ್ಲ ಕಡೆ ಇದ್ದಾರೆ, ಇವರು ಫಿಸಿಕಲಿ ಎಲ್ಲ ಕಡೆ ಇಲ್ಲ, ಪ್ರಕಾಶದಿಂದ ಎಲ್ಲ ಕಡೆ ಇದ್ದಾರೆ. ಅರ್ಥ ಆಯ್ತಾ? ನಾಣ್ಯಥ ಚಿದ್ಗುಣಸ್ಯ ಸ್ವರೂಪತ್ವಾತ್ ತದ್ವ್ಯಾಪ್ತಿಶ್ಚೇತಿ ಯುಜ್ಯತೆ. ಈಗಂತೂ ಭಾರಿ ಕಾಮನ್ ಅದು. ಈ ಪ್ಲೇನ್ಗಳೆಲ್ಲ ಇಲ್ಲೇ ಮಾನಿಟರ್ ಮಾಡ್ತಾರೆ, ತೊಗೊಂಬಿಟ್ಟು ಇಲ್ಲಿ ನೋಡ್ತಿರ್ತಾರೆ. ಗೊತ್ತಾಯ್ತಾ? ಇರೋದು ಇಲ್ಲಿ, ಇವರು ಅಲ್ಲಿ ತೊಗೋತಾರೆ. ರಿಮೋಟು ಇರೋದು ಕೈಯಲ್ಲಿ, ಅದು ವ್ಯಾಪ್ತಿ ಅಲ್ಲಿವರೆಗೆ ಹೋಗಿದೆ. ಗೊತ್ತಾಯ್ತಾ? ಇದೆಲ್ಲ ವ್ಯಾಪ್ತಿಗಳು ಡಿಪೆಂಡ್. ರಿಮೋಟೇ ಅಲ್ಲ, ಒಂದು ಬೇರೆ ಅದ್ರ ವ್ಯಾಪ್ತಿ ಇಲ್ಲ, ಅದಕ್ಕೆ ಬೇರೆದಕ್ಕೆ ಮ್ಯಾಚ್ ಆಗೋದಿಲ್ಲ. ತುಂಬ ದೂರ ಇದ್ದರೂ ಮ್ಯಾಚ್ ಆಗೋದಿಲ್ಲ. ಗೊತ್ತಾಯ್ತಾ? ಹತ್ತಿರ ಇದ್ರೂ ಪರವಾಗಿಲ್ಲ, ತುಂಬ ದೂರ ಹೋದಷ್ಟು ಅದಕ್ಕೆ ಇದು ಕಳ್ಕೊಂಬಿಡಿ. ತೀರಾ ಹತ್ತಿರ ಇದ್ದರೆ ಸ್ವಿಚ್ ಅಲ್ಲಿದೆ, ಇಲ್ಲಿ ಇಟ್ಕೊಂಡಿದ್ದಾರೆ, ಓಪನ್ ಆಗಲ್ಲ. ಅದೇ ಡಿಸ್ಟೆನ್ಸಲ್ಲಿ ಮುಂದೆ ನಿಂತ್ಕೊಂಡ್ರೆ ಆಗುತ್ತೆ, ಅಲ್ಲೇ ಇದ್ರೆ ಆಗೋದಿಲ್ಲ. ಯಾಕೆ? ಅದು ಒಂದು ಲಿಮಿಟೇಷನ್ ಇದೆ. ವಾಯುದೇವ್ರು ಹಾಗಲ್ಲ, ಅವ್ರ ವ್ಯಾಪ್ತಿ ಹೇಗಿದೆ, ಎಲ್ಲ ಕಡೆಯೂ ದೀಪ ಎಲ್ಲ ಕಡೆಯೂ ಹೋಗುತ್ತೆ, ಬೆಳಕು ಒಂದು ಕಡೆ ಹೋಗೋದಿಲ್ಲ, ರಶ್ಮಿಗಳೆಲ್ಲ. ಮತ್ತೆ ಅಲ್ಲಿ ಬಂದಿದೆ, ಕೆಂಡ ಇದೆ, ಒಂದು ಪುಡಿ ಮಾಡಿದೆ, ಅಲ್ಲೊಂದು ಇಲ್ಲೊಂದು ಬಂತು ಕೆಂಡ, ಎರಡು ಸುಡುತ್ತಾ ಇಲ್ಲ? ಯಾಕಿಲ್ಲ? ಇದು ಎಕ್ಸಾಂಪಲ್, ಅದು ಎಕ್ಸಾಂಪಲ್ ದೃಷ್ಟಾಂತ. ಏನು ಹೇಳಿದ್ರಲ್ಲಿ, ಈಗ ಲಿಂಕ್ ಹೋಯ್ತು ಅಷ್ಟೇ, ಇದಕ್ಕೆ ಹೋಗಲಿಲ್ಲ. ಇವತ್ತು ಎಷ್ಟೊತ್ತಿರುತ್ತೆ ಇದು ಕಟ್ ಮಾಡ್ತಾರೆ, ಬಾಲ ಆಡಾಡ್ತಿ, ಇದು ಆಡಾಡ್ತಿರುತ್ತೆ, ಡಿಲಿಕ್ಕಿದೆ. ಸ್ವಲ್ಪ ಟೇಕ್ಸ್ ಟೈಮ್, ಆಮೇಲೆ ನಿಂತೋಗ್ಬಿಡೋದು. ಯಾವುದು ಬಾಲ ಇದು ಪಡೆಯೋದು, ಅದು ಬಾಲ ನಿಂತೋಗುತ್ತೆ ಅಷ್ಟೇ, ಸ್ವಲ್ಪ ತುಳ್ಕೊಂಡಿರುತ್ತೆ. ಇವತ್ತು ನಾವು ಆರಿಸಿದ ಮೇಲೂ ಕೂಡ ಹೇಗೆ, ಜೀವ ಕೂಡ ಅಷ್ಟೇ, ಡೆತ್ ಆದ ತಕ್ಷಣ ಇಡೀ ಅಂಗಗಳು ಹೋಗೋದಿಲ್ಲ, ಸ್ಲೋಲಿ ಹೋಗ್ತಾ ಬರುತ್ತೆ. ಗೊತ್ತಾಯ್ತು? ಒಂದೊಂದೇ ಫೇಲ್ ಆಗುತ್ತೆ. ಫೇಲಾಗಿ ಸಾಯೋದು ಬೇರೆ, ಸತ್ ಮೇಲೆ ಫೇಲ್ ಆಗೋದು ಬೇರೆ. ಗೊತ್ತಾಯ್ತಾ? ಅದಕ್ಕೆ ಬಿಸಿ ಕೂಡ ತಕ್ಷಣ ಹೋಗೋದಿಲ್ಲ, ಆ ಬಿಸಿ ಸ್ವಲ್ಪ ಹೊತ್ತಾದ್ಮೇಲೆ ತಣ್ಣಗಾಗಿಬಿಡುತ್ತೆ. ಇದು ಅದೇ ಹೇಳಿಲ್ಲ, ಆರಿಸಿದ್ದು ಕೂಡ ಸಾರು ಎಷ್ಟೊತ್ತಿರುತ್ತೆ, 3 ತಾಸು ಇರುತ್ತೆ. ಅದಕ್ಕೆ ಅಲ್ಲಿವರೆಗೆ ಏನಿಲ್ಲ, ಅದಕ್ಕೆ ಅಳಿಸೋದಿಲ್ಲ. ಅದಕ್ಕೆ ಚೆನ್ನಾಗಿ ಕಾಯಿಸ್ಬಿಟ್ರೆ ಎಣ್ಣೆ ಭಾರಿ ಎಫೆಕ್ಟಿವ್ ಆಗಿರೋದು. ಅದ್ರ ರೀತಿ ಎಣ್ಣೆ ಎಫೆಕ್ಟ್ ಬೇರೆ, ಕಾದ ಮೇಲೆ ನೀರಿನ ಎಫೆಕ್ಟ್ ಬೇರೆ. ಇದು ಬೇಯಿಸುತ್ತೆ, ಅದು ಕರಿಯುತ್ತೆ, ಬಣ್ಣ ಚೇಂಜ್ ಮಾಡಲ್ಲ. ನೀರು ಬಣ್ಣ ಚೇಂಜ್ ಮಾಡೋದಿಲ್ಲ, ಅದು ಬಣ್ಣ ಚೇಂಜ್ ಮಾಡೋದು. ಇವೆಲ್ಲ ಎಷ್ಟು ಭೇದ ಇದೆ. ಇಲ್ಲದ್ರೆ ಭೇದ ಎಲ್ಲದವ್ರೆ ನೀರಿನ ಎಣ್ಣೆ ಬಂದು ನೀರು ಹಾಕಿಬಿಡ್ಬೋದು, ದೀಪಕ್ಕೆಲ್ಲ ನೀರು ಹಾಕಿಬಿಟ್ಟಿರ್ಬೋದು. ಅಭೇದ ಹೇಳೋರಿಗೆ ಹೇಳಬೇಕಾದ್ರೆ ನೀರಿನ ಮಾಡ್ರಪ್ಪ ಎಲ್ಲ ಕೆಲಸ. ನೀವೀಗ ಅಕ್ಕಿರೂ ಹಾಕಿ ಬರೀ ನೀರೇ, ಬರೀ ನೀರಿದೆ ಎಲ್ಲ ಮಣ್ಣಿನ. ಎಷ್ಟು ಮೂರ್ಖತನ ಅಂದರೆ ಅದು. ಇದು ನಿಜವಾದ ಅರ್ಥ ಮಾತಾಡ್ತಾ ಬೆಳ್ಕೊಂಡ್ರು ಅಷ್ಟೇ. ಅರ್ಥ ಮಾಡ್ಕೊಂಡಿದ್ರೆ ಎಲ್ಲ ದುಶ್ಯದ ಅಂತ ಹೋಗ್ಬಿಡ್ತವೆ, ಇರೋದಿಲ್ಲ. ಮಾತಿಗೇನಂತ ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ಅಸಮ್ಯಕ್ ಅಸಮ್ಯಗಿತಿ ಅಸಮ್ಯಕ್ ಸಮ್ಯಗಿತಿ ಚ ವ್ಯವಸ್ಥಾಭೇದತ ಸುರಾಹ ವ್ಯಾಪ್ತಿ ಅವ್ಯಾಪ್ತಿಯುತಾ ಹತು ಅನ್ನೇ ಚಿದ್ಗುಣೇನೈವ ನಾಣ್ಯಥ ಚಿದ್ಗುಣಸ್ಯ ಸ್ವರೂಪತ್ವಾತ್ ತದ್ವ್ಯಾಪ್ತಿಶ್ಚೇತಿ ಯುಜ್ಯತೆ.
ಚಿದ್ಗುಣ ಬಂದಲ್ಲಿ ಆ್ಯಡ್ ಮಾಡೋಕ್ಕೆ ಬರಲ್ಲ. ಒಳಗೆ ಇರೋ ಇನ್ಹೆರೆಂಟ್ ಅದು ಇನ್ಹೆರೆಂಟ್ ಆದ್ದರಿಂದ ಇನ್ನೊಬ್ರಿಗೆ ಚೇಂಜ್ ಮಾಡೋಕ್ಕೆ ಬರಲ್ಲ ಅದನ್ನು. ಯಾರಿಗಿರ್ಬೇಕಾದ್ರೆ ಅವ್ರದ್ದು ಅವರಿಗೆ ಸೇರಿತ್ತು, ಬೇರೆಯವ್ರಿಗೆ ಸೇರೋದಿಲ್ಲ. ಭಕ್ತಿಯೋಗಾತ್ ಸುರಾಣಾಂತು ತ್ರಿವಿಧಾಚ ವ್ಯವಸ್ಥಿತಿ. ಶಕ್ತಿ ಯೋಗಾತ್ ಸುರಾಣಾಂತು ವಿವಿಧಾಚ, ಅದು ಶಕ್ತಿಗೆ ತಕ್ಕಂತೆ ವಿವಿಧವಾಗಿದೆ. ಸೊ ತಾರತಮ್ಯ ಭೇದ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಅಂದ ಹೆಸರಿಗೆ ಜೀವ ಅಣುತ್ವ ಅಷ್ಟೇ ಹೇಳಲಿಲ್ಲ ಇಲ್ಲಿ. ಅಣುತ್ವಕ್ಕೆ ಏನೇನು ಸಮಸ್ಯೆ ಬರುತ್ತೆ ಎಲ್ಲದನ್ನು ಹೇಳಿಬಿಟ್ರು, ಉತ್ತರ ಕೊಟ್ಟು. ಅದಕ್ಕೆ ಈ ಸೂತ್ರಗಳು ಅಷ್ಟೊಂದಿರೋದು. ಸ ನಿತ್ಯೋ, ಇನ್ನೊಂದು ವಾದ ಇದೆ ಈಗ. ಸ ನಿತ್ಯೋ ಕೊನೆ ಭಾಗ ಇದ್ರದ್ದು. ಸ ನಿತ್ಯೋ ನಿರವಯವ ಪುಣ್ಯಯುಕ್ ಪಾಪಯುಕ್ ಚ ಸ ಇಮಂ ಲೋಕಂ ಅಮುಂ ಚ ವರ್ತತೆ ಸ ಚ ವಿಮುಚ್ಯತೆ ಸ ಏಕಧಾ ನ ಸಪ್ತಧಾ ನ ಶತಧಾ ಇತಿ ಗೌಪವನಶ್ರುತೌ ಏಕಸ್ಯ ಅಬಹುತ್ವಂ ಪ್ರತೀಯತೆ. ಸ ಪಂಚಧಾ ಸ ಸಪ್ತಧಾ ಸ ದಶಧಾ ಭವತಿ ಸ ಸಹಸ್ರಧಾ ಚ ಗಚ್ಚತಿ ಸ ಯುಜ್ಯತೆ ಸ ಮುಚ್ಯತೆ ಇತಿ ಪಾರಾಶರ್ಯಾಯಣ ಶ್ರುತೌ ಬಹುರೂತ್ವಂ ಪ್ರತೀಯತೆ. ಅಲ್ಲಿ ಅಬಹುತ್ವ ಆ ಶ್ರುತಿ ಹೇಳಿತು, ಬಹುತ್ವ ಈ ಶ್ರುತಿ ಹೇಳಿತು. ಅಥವಾ ವಿರೋಧ ಪರಿಹರತಿ, ಶ್ರುತಿಗೆ ವಿರೋಧ ಪರಿಹಾರ ಮಾಡಬೇಕು. ಅದಕ್ಕೆ ಶ್ರುತಿ ವಿರೋಧ ಪರಿಹಾರ ಪಾದ ಇದು. ಆಮೇಲೆ ನ್ಯಾಯೋಪೇತ ಶ್ರುತಿ, ಈ ಶ್ರುತಿ ಎರಡೆರಡು ಶ್ರುತಿ ಆಗಬೇಕು. ಈ ಶ್ರುತಿಗೆ ಮೊದಲು ಅಂದರೆ ಒಂದೇ ಶ್ರುತಿ ಏನಂತ ಹೇಳಿತ್ತು, ಬಹುರೂಪ ಇದೆ ಜೀವನಿಗೆ ಅಂತ ಹೇಳಿತ್ತು. ಇನ್ನೊಂದು ರೀತಿ ಬಹುರೂಪ ಇಲ್ಲ ಅಂತ ಹೇಳಿತ್ತು. ಇದು ಹೇಗೆ ಸಮನ್ವಯ ಮಾಡ್ತೀರಿ ಅಂದರೆ, ಓಂ ವ್ಯತಿರೇಕೋ ಗಂಧವತ್ ತಥಾ ಚ ದರ್ಶಯತಿ ಓಂ. ಮತ್ತೊಂದು ಸೂತ್ರ, ಯಥಾ ಗುಣ ಪುಷ್ಪಾತ್ ಗಂಧ ಪೃಥಕ್ ಗಚ್ಚತಿ ಏವಂ ಅಂಶಿನೋ ಜೀವಾದ್ ಅಂಶಾ ಪೃಥಕ್ ಸಮ್ಯಕ್ ಪೃಥಕ್ ಗಚ್ಚಂತಿ. ಯಥಾ ಪುಷ್ಪ ಇಲ್ಲೇ ಇದೆ, ಗಂಧ ಏನಾಯ್ತು ಈಗ ಮುಂದೆ ಗೀತೆಯಲ್ಲಿ ಬಂದಿದೆ, ವಾಯುರ್ಗಂಧ ನಿವಾಶಯಾತ್. ಗಾಳಿಯಿಂದ ಏನಾಯ್ತದು ಎಷ್ಟು ಹರಡ್ತು, ಒಳ್ಳೆ ವಾಸನೆ ಹಾಗೆ ಕೆಟ್ಟ ವಾಸನೆಯೂ ಹಾಗೇನೆ. ಅದೇ ರೀತಿಯೇ ಜೀವ ಬಹು ಅಂತ ಹೇಳಿದರೆ ಈ ಅರ್ಥ, ಅಂದರೆ ವ್ಯಾಪ್ತಿ ದೃಷ್ಟಿಯಿಂದ ಬಹು ಹೊರತು ಬೇರೆ ಅಲ್ಲ. ಗೊತ್ತಾಯ್ತಾ? ಈ ಕೆಂಡದ ವ್ಯಾಪ್ತಿ ಸ್ವಲ್ಪ ಇದ್ದಾಗ ವ್ಯತ್ಯಾಸ ಇದೆ, ಆದರೆ ದೇವರ ಬಹುತ್ವ ಮಾತ್ರ ಬೇರೆ. ಅದು ಬಹುತ್ವನೂ ಇದೆ, ಏಕತ್ವನೂ ಇದೆ. ಏಕತ್ವ ಅವಿರೋಧವಾಗಿ ಬಹುತ್ವ ಇದೆ, ಬಹುತ್ವಕ್ಕೆ ವಿರೋಧ ಏಕತ್ವ ಇದೆ. ಅಚಿಂತ್ಯಾದ್ಭುತ ಶಕ್ತಿ ಆ ಥರ. ಆ ಉತ್ತರ ಅಲ್ಲಿ ಕೊಡಬೇಕು, ಇದು ಉಳಿದವರಿಗೆ ಕೊಡಬಾರ್ದು. ಅದನ್ನು ಇದಕ್ಕೆ ಹೇಳ್ತಾರೆ, ಅಥ ಏಕೀಭವತಿ ಅಥ ಬಹ್ವೀಭವತಿ ತಂ ಯಥಾ ಯಥೇಶ್ವರ ಕುರುತೆ ತಥಾ ಭವತಿ. ಸೋ ಅಚಿಂತ್ಯ ಪರಮೋ ಗರೀಯಾನ್ನಿತಿ ಶಾಂಡಿಲ್ಯ ಶ್ರುತಿ. ಏಕೈವ ಸನ್ ಗಂಧವದ್ ವ್ಯತಿರಿಚ್ಯತೆ. ಗಂಧದಂತೆ ಇದೆ, ಅಲ್ಲೂ ವ್ಯತ್ಯಾಸ ಇದೆ. ಮತ್ತೆ ಗಂಧನೂ ಒಂದೇ ರೀತಿ ಅಲ್ಲ, ಪವರ್ಫುಲ್ ಇದ್ದಾಗ ಜಾಸ್ತಿ ದೂರ ಬರುತ್ತೆ. ಆ ರೀತಿಯಲ್ಲಿ ಸಾಂಶರಿದ್ದಾರೆ. ಸಾಂಶ ಜೀವರು ಎರಡು ವಿಧ ಇದ್ದಾರೆ. ನಿರಂಶರ ವ್ಯಾಪ್ತಿ ಬಹಳ ಕಡಿಮೆ, ಒಂದೇ ದೇಹ ಒಂದೇ ಇದು ಅಷ್ಟೇ. ಅಲ್ಲಿದ್ರೆ ಇಲ್ಲಿಲ್ಲ, ಇದು ಅಲ್ಲಿಲ್ಲ. ಇವರು ಸಾಂಶರ ಆಗಲ್ಲ, ಎರಡು ಮೂರು ಕಡೆ ಇರ್ಬೋದು. ಒಂದು ಮೂಲ ರೂಪ ಯಮದೇವರದ್ದು, ಇಲ್ಲಿ ಮೂರು ರೂಪ ಅವತಾರದಲ್ಲಿ. ವಿದುರ, ಧರ್ಮರಾಜ, ಜಾಂಬ ಮೂರು ರೂಪದಲ್ಲಿರ್ತಾರೆ. ಇದು ಸಾಧ್ಯ ಎಲ್ಲರಿಗೂ ಇಲ್ಲ. ಅವ್ರಿಗೆ ಮೂರ್ನಾಲ್ಕಕ್ಕೆ ಭಾರಿ ಜಾಸ್ತಿ ಆಗಿಬಿಡುತ್ತೆ. ದೇವರಿಗೆ ಅನಂತ ರೂಪ ಇದೆ, ಅದು ಇದಕ್ಕೆ ಲೆಕ್ಕಕ್ಕೆ ಸಿಗೋದಿಲ್ಲ. ಅದು ಏನಂತ ಹೇಳ್ಬೇಕಾದ್ರೆ ಅಚಿಂತ್ಯಾದ್ಭುತ ಶಕ್ತಿ ಅಂತಲೇ ಹೇಳಬೇಕು. ಉಳಿದಲ್ಲಿ ಲೆಕ್ಕ ಹಾಕ್ಲಿಕ್ಕೆ ಬರುತ್ತೆ, ಈ ಲೆಕ್ಕ ಹಾಕ್ಲಿಕ್ಕೆ ಬರೋದಿಲ್ಲ. ಪರಮೋ ಗರಿಯಾನ್. ಆದರೆ ಉಳಿದವರು ಇಷ್ಟು ಇರಬೇಕಾದ್ರೂ ಕೂಡ ದೇವ್ರು ಮಾಡಬೇಕಾದ್ರೆ ಅವರಿಗೆ ಆ ಶಕ್ತಿ ಇಲ್ಲ. ದೇವರ ಅನುಗ್ರಹ ಬೇಕಿಲ್ಲದ ಹೋದರೆ ಮಾಡೋಕ್ಕಾಗೋದಿಲ್ಲ. ಅಚಿಂತ್ಯ, ಅದೇ ದೇವ್ರಿಗೆ ವ್ಯತ್ಯಾಸ ಬಂತು ಈಗ. ದೇವರಿಗೂ ಅಂದರೆ ದೇವನಿಗೆ ರೂಪ ಇದ್ದರೂ ಕೂಡ ಮಾಡ್ಕೊಳ್ಳೋಕೆ ಬರೋದಿಲ್ಲ. ದೇವರು ಅಂಥವ್ರನ್ನ ಮಾಡ್ತಾನೆ ಯೋಗ್ಯತೆ ನೋಡಿ. ಆದರೆ ದೇವರಿಗೆ ಮಾತ್ರ ಏನು ಬೇಕಾದ್ರೂ ಮಾಡ್ತಾನೆ. ಅಚಿಂತ್ಯಯ ಈಶಶಕ್ತಿಯ ಇವ ಪದ ಉಪಯೋಗಿಸಿದ್ರೆ ಈಗ ಇಷ್ಟೊತ್ತು ಅದನ್ನು ಉಪಯೋಗಿಸಿ ಈಗ ಹೇಳಿದೆ. ಅಚಿಂತ್ಯಯ ಈಶಶಕ್ತಿಯ ಇವ ಹಿ ಏಕೋ ಅವಯವವರ್ಜಿತ. ಇದು ಬಹಳ ಸ್ವಾರಸ್ಯದ ಪದ. ಜೀವನಿಗೆ ಪಾರ್ಟ್ಲೆಸ್ ಅಂತ ಕರೀತೆ. ಯಾಕೆ ನಾವು ಇದು ಇಂಡಿವಿಜುವಲ್ ಅಂತ ಕರಿತೇವಲ್ಲ, ಆದ್ರೆ ವಿಭಾಗಗಳಿದೆ. ಪರಮಾಣುಗೂ ಏನಿದೆ, ಎಷ್ಟು ವಿಭಾಗ ಇದೆ, ಅಯ್ಯೋ ಅನಂತ ವಿಭಾಗ ಇದೆ. ಗೊತ್ತಾಯ್ತಾ? ಆದ್ದರಿಂದ ಆಚಾರ್ಯ ಪ್ರೂವ್ ಮಾಡಿದ್ದಾರೆ ಅದನ್ನು. ಈಗ ಅಚಿಂತ್ಯಯ ಈಶಶಕ್ತಿ ಇವ ಹಿ ಏಕೋ ಅವಯವವರ್ಜಿತ. ಜೀವನಿಗೆ ಅವಯವಗಳು ಅಂತಿಲ್ಲ, ಅದು ಸಾಲಿಡ್ ಅವರು ಅಖಂಡ. ಪ್ರತಿಯೊಬ್ಬ ಜೀವನ ಅಖಂಡ. ಹಾಗಿದ್ದರೆ ಆತ್ಮಾನಂ ಬಹುಧಾಕೃತ್ವ ಕ್ರೀಡತೆ ಯೋಗ ಸಂಪದ ಚಿತಪಾದ್ಮೆ. ಯೋಗಿಗಾದವ್ರು ಮಾಡ್ತಾರೆ, ದೇವರು ಅನುಗ್ರಹ ಮಾಡಿ ಮಾಡ್ತಾನೆ. ದೇವರು ಹಾಗೆ ಮಾಡ್ತಾರೆ. ಮೂರು ವ್ಯತ್ಯಾಸ ಇದೆ. ಈಗ ಉಳಿದವರು ಆ ರೀತಿ ಮಾಡ್ಲಿಕ್ಕೆ ಬರುತ್ತೆ, ಎಲ್ಲರಿಗೂ ಬರೋದಿಲ್ಲ, ಅವರಿಗೆ ಮಾತ್ರ. ನಮ್ಮ ದೇಹದಲ್ಲೇ ತಗೋತಾರೆ. ಹಿಂದೆ ಬಂದಿದೆ ಆಗಲೇ. ಈಗ ಕೃಷ್ಣ ಪ್ರಸಕ್ತಿ ನಿರವಯವತ್ವ ಶಬ್ದಕೋಪೋವ ಅಂತ ಇದೆ. ಜೀವ ಭಾಳ ಸೂಕ್ಷ್ಮ ವಿಚಾರ, ಅಲ್ಲೇ ಇಂದು ಬರೆದಿತ್ತು. ಏನಂತ, ನಿರವಯ ಅಂತ ಕರಿತೇರಲ್ಲ, ನಿರವಯ ಅಂತ ಕರಿತೇರಲ್ಲ, ಹಾಗಿದ್ದರೆ ಜೀವ ಇವೆಲ್ಲ ಮಾಡಬಾರ್ದು, ಏನು ಮಾಡೋ ಹಾಗಿಲ್ಲ. ಒಂದು ಕಡೆ ಕೂತ್ರೆ ಕೂತ್ಬೋದು ಅಂತ ಕತೆ. ಮತ್ತು ಕೃಷ್ಣ ಪ್ರಸಕ್ತಿ, ಬರೀ ಜೀವನೇ ಮಾಡ್ಲಿಕ್ಕೆ ಹೋಗೋದಾದರೆ ಕೃಷ್ಣ ಪ್ರಸಕ್ತಿ ಆಗಬೇಕು. ಈ ಕೈ ಹೋದರೆ ಪೂರ್ತಿ ಹೋಗುತ್ತೆ, ಹೋದರೆ ಹೀಗೆ ಬರುತ್ತೆ. ಗೊತ್ತಾಯ್ತು? ಇಷ್ಟು ಮಾತ್ರ ಹೋಗಿ ಇಷ್ಟು ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ.
ಯಾಕೆ ಅಖಂಡ ಇದೆ, ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತೀವಿ. ಆದರೆ ದೇವ್ರು ಏನು ಮಾಡ್ತಾರೆ, ಶಕ್ತಿಯಿಂದ ಏನು ಮಾಡ್ತಾನೆ ಮಾಡ್ತಾನೆ. ನೋಡಿ ಈಗ ಕೈ ಓದ್ತಾ ಮತ್ತೆ ವಾಪಸ್ ತೊಗೊಳ್ಕೊ, ಜೀವನಿಗೆ ಶಕ್ತಿ ಇಲ್ಲ, ಅದಕ್ಕೆ ದೇವ್ರು ಏನು ಮಾಡ್ತಾನೆ ಅಂದರೆ ಆ ರೀತಿ ತರ್ತಾರೆ. ಅದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ವಿಭಾಗ ಇಸಿ ನಿರಂಶ ಜೀವರ ಸ್ವಪ್ನ ಎಲ್ಲ ತೋರಿಸ್ಬೇಕೀಗ ದೇವ್ರು ಹೇಗೆ ಮಾಡ್ತಾನೆ. ಅಲ್ಲಿ ಅನೇಕ ಕನಸುಗಳು ಕಾಣಬೇಕು, ಗೊತ್ತಾಯ್ತಾ? ಅದೆಲ್ಲ ದೇವ್ರು ಮಾಡ್ತಾನೆ ಹೊರತು ಬೇರೆ ಯಾರಿಗೂ ಮಾಡೋಕ್ಕೆ ಬರೋದಿಲ್ಲ. ಎಡಿಟ್ ಮಾಡಿ ಎಷ್ಟು ಜನಕ್ಕೆ ಬರುತ್ತೆ, ಫೋಟೋ ತಕ್ಕೊಟ್ರೆ ಎಕ್ಸ್ಪರ್ಟ್ ಇರ್ತಾವೆ, ಅವನು ಮಾಡ್ತಾನೆ. ಅದು ಎಡಿಟ್ ಏನೇನೋ ಇಂಪಾಸಿಬಲ್ ಮಾಡ್ಲಿಕ್ಕೆ ಹೋಗಲ್ಲ, ಒಂದು ಸ್ಟೇಜಲ್ಲಿ ಮಾಡ್ತಾನೆ ದೇವ್ರು, ಏನು ಬೇಕಾದ್ರೆ ಎಡಿಟ್ ಮಾಡ್ತಾನೆ. ಆ ವಿಭಾಗ ಗೈಸಿ ನಿರಂಶ ಜೀವರ ಚಿಚ್ಚರಿ ಇರೋವರು, ಜಾಗ್ರದ ಅವಸ್ಥೆ ಸ್ವಪ್ನಾವಸ್ಥೆ, ಜೀವ ಅಲ್ಲಿರಬೇಕು, ಮೂವ್ ಆಗಬಾರ್ದು, ಅವನಿಗೆ ಅನುಭವ ಆಗಬೇಕು. ಅಂಶ ಅರ್ಜುನ ಒಂದು ಇಲ್ಲಿಂದ ಕೈಲಾಸಕ್ಕೆ ಹೊರಡೋಗಿಲ್ಲ, ಆ ರೀತಿ ಒಯ್ಯಬೇಕು. ಇದ್ರ ಯಾರಿಂದ ಸಾಧ್ಯ ಇದು? ದೇವರಿಂದ. ನಮಗೆ ಪ್ರತಿ ಕೆಲಸ ಮಾಡಬೇಕಾದ್ರೂ ಕೂಡ ಕೃಷ್ಣ ಪ್ರಸಕ್ತಿ ಆಗಿಬಿಡ್ತೈತೆ. ಇಲ್ದಿದ್ರೆ ಕೈ ಊದಕ್ಕೆ ಅವನು ಹೋಗ್ಬಿಡ್ತಿದ್ದ, ಕೈ ಜೊತೆಗೆ ಆಗ ಹೋಗ್ತಾ ಇಲ್ಲ, ಕೈ ಮಾತ್ರ ಚಾಚಕ್ಕೆ ಬಂತು, ಆಮೇಲೆ ಹಿಂದಕ್ಕೆ ತಿರ್ಲಕ್ಕೆ ಬಂದಕ್ಕೆ ತಿರ್ಲಕ್ಕೆ ಬಂತು. ಇದು ಯಾಕೆ ಸಾಧ್ಯ ಆಯಿತು? ದೇವ್ರು ಮಾಡಿಸ್ತಾನೆ ಅಂತ ಹೇಳ್ತಾರೆ. ಇಲ್ಲ ಜೀವನಿಗೆ ಏನು ಮಾಡೋಕ್ಕೆ ಬರ್ತಿರ್ಲಿಲ್ಲ. ಈಗ ನಮಗೆ ದೇವ್ರು ಎಲ್ಲ ಮಾಡಿಸ್ತಾ ಬಂದು ಅರ್ಥ ಆಗುತ್ತೆ. ಪಶ್ಚಾನ್ ಶೃಣು ಅನ್ನೋದು ಅರ್ಥ ಆಗಬೇಕಾದ್ರೆ ಈ ರೀತಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ನೋಡ್ತಾನೆ ಕೂತ್ಬಿಡ್ತಿದ್ದ, ಕೇಳ್ತಾನೆ ಕೂತ್ಬಿಡ್ತಿದ್ದ. ಎರಡು ಮಾಡೋಕ್ಕಂತೂ ಸಾಧ್ಯನೇ ಇರಲಿಲ್ಲ, ಮೂಮೆಂಟ್ ಸಾಧ್ಯ ಇರಲಿಲ್ಲ. ಯಾಕೆ ಅಖಂಡ ಅವನು. ಅದೆಲ್ಲ ಆಗ್ತಿದೆ ಈಗ. ಯಾಕೆ ಆಗ್ತಿದೆ ಅಂದರೆ ದೇವರು ಮಾಡಿಸ್ತಾ ಇದ್ದಾನೆ. ಆ ಸೂತ್ರ ಕೃಷ್ಣ ಪ್ರಸಕ್ತಿ ನಿರವಯವತ್ವ ಶಬ್ದ ಕೋಪೋವ. ಕೃಷ್ಣ ಪ್ರಸಕ್ತಿ ಅಂದ್ರೇನು? ಟೋಟಲಿ ಮೂವ್ ಆಗಬೇಕಾಯ್ತು, ಅಲಾಂಗ್ ವಿತ್ ಕೈ ಮಾತ್ರ ಹೋಗದೇನೆ ತಾನು ಹೋಗ್ಬಿಡ್ಬೇಕಾಯ್ತು. ಯಾಕೆ ಹೋಗ್ತಾ ಇಲ್ಲ? ದೇವ್ರು ಮಾಡಿಸ್ತಾನೆ. ಅಥವಾ ಅವಯವ ಅಂತ ಹೇಳಬೇಕು. ಅವಯವ ಅಂತ ಹೇಳಿ ಬಸ್ ಪ್ರಾಬ್ಲಮ್ ಶುರುವಾಯಿತು, ಖಂಡನ ಅಖಂಡನ ಶುರುವಾಯಿತು, ಭೇದ ಅಭೇದ ಶುರುವಾಯಿತು. ಕೊನೆಗೆ ಎಲ್ಲಿ ಎಂಡಾಗಬೇಕು? ಕೊನೆಗೆ ಅದು ಆ ಖಂಡತ್ವಲ್ಲೇ ಬರಬೇಕು. ಕೃಷ್ಣ ಪ್ರಸಂಗ ನಿರವಯತ್ವ. ಈ ಬಾಹ್ಯ ನಿರವಯ ಅಂತ ಹೇಳಿದರೆ ಬಾಹ್ಯ ಅವಯವ ರಹಿತತ್ವ. ಸ್ವರೂಪವೇ ಇದ್ದೇ ಇದೆ, ಬಾಹ್ಯ ಅವಯವ ರಹಿತತ್ವ ಎರಡರಲ್ಲಿ ಯಾವುದು ಒಪ್ಪಬೇಕಾಗುತ್ತೆ ಅಂದರೆ ಎರಡನ್ನೂ ಒಪ್ಪಬೇಕು. ಕೃಷ್ಣ ಪ್ರಸಕ್ತಿಯನ್ನು ಒಪ್ಪಿಲ್ಲ ನಾವು, ಮತ್ತು ನಿರವಯತ್ವ ಹೇಳಿಲ್ಲ ಅಂದರೆ ಎರಡರಿಂದ ಅನ್ಯೋನ್ಯಾಶ್ರಯ ಬರೋದು, ಗೊತ್ತಾಯ್ತಾ? ಒಂದು ಒಪ್ಪಿದ್ದೇವೆ ನಾವೀಗ, ನಿರವಯತ್ವ ಒಪ್ಪಿದ್ದೇವೆ, ಆದರೆ ನೀವು ಹೇಳೋ ನಿರವಯತ್ವ ಒಪ್ಪಿಲ್ಲ. ಅದೊಂದು ಪ್ರಶ್ನೆ. ಕೃಷ್ಣ ಪ್ರಸಕ್ತಿ ಆಗ್ತಾ ಇಲ್ಲ, ಯಾಕೆ? ದೇವ್ರು ನಿಯಂತ್ರಣ ಮಾಡ್ತಾನೆ, ಆಗ್ತಾ ಇಲ್ಲ. ಈಗ ಹೊಡಿಲಕ್ಕೆ ಹೋದ, ತಮ್ಮನು ಅಂತ ಗೊತ್ತಾಯಿತು, ತಕ್ಷಣ ಕೈ ನಿಂತು ಬಿಡುತ್ತೆ. ಇದು ಯಾಕೆ ಸಾಧ್ಯ ಆಯ್ತು? ಇದು ಯಾವ ಕಾಲಕ್ಕೆ ಪ್ರೇರೇಪ? ನಮಗೆ ಆ ಶಕ್ತಿ ಇಲ್ಲ, ದೇವ್ರು ಮಾಡಿಸ್ತಾರೆ. ಈಗ ನಮಗೆ ಪ್ರತಿ ಸ್ಟೇಜಲ್ಲೂ ದೇವ್ರು ಮಾಡಿಸ್ತಾನೆ ಎಂಬುದಕ್ಕೆ ಮನಸ್ಸಿಗೆ ಇನ್ನೂ ಗಟ್ಟಿ ಅರ್ಥ ಆಗುತ್ತೆ. ಯಾರು ಎಂಥ ಅವಯವಗಳು? ಇವಕ್ಕೆ ಒಂದು ಸಾಲಿಡ್ ಸೇರಿದೆ, ಅವಯವ ಇದೆ, ತೆಗ್ಲಿಕ್ಕೆ ಬರಲ್ಲ. ಅಸೆಂಬಲ್ ಮಾಡಿರ್ತಾನೆ, ತೆಗ್ಲಿಕ್ಕೆ ಬರುತ್ತೆ. ಅಂದರೆ ಅದು ನಿರಂಶ ಜೀವ ಸಾಂಶ ಜೀವ ಇದ್ದಾಗ. ಇದಕ್ಕೆ ನೋಡಿ ಎರಡು ಇದೆಲ್ಲ ಪಾರ್ಟ್ಸ್ ತೆಗೆದು ಬಳಕೆ ಬರುತ್ತೆ ಕೆಲವು ಸಲ, ಕೆಲವು ತೆಗ್ಲಿಕ್ಕೆ ಬರೋದಿಲ್ಲ. ಪಾರ್ಟ್ ಹೌದು, ಎಂಥ ಪಾರ್ಟ್ ಅದು? ಇನ್ಸಪರಬಲ್ ಪಾರ್ಟ್. ಸಪರಬಲ್ ಪಾರ್ಟ್ ಇರ್ಬೋದು, ಇನ್ಸಪರಬಲ್ ಪಾರ್ಟ್ ಇರ್ಬೋದು. ಜೀವನಿಗೆ ಎಂಥ ಇದೆಲ್ಲರೇ ಸಪರಬಲ್. ಇವೆಲ್ಲ ದೇಹ ಬಿಟ್ಟು ಹೋಗ್ಬಿಡ್ತಾರಲ್ಲ, ಸಪರಬಲ್. ದೇಹನೇ ಸಪರಬಲ್, ಅದು ಸಫರಬಲ್ ಅಲ್ಲ, ಸಫರಬಲ್. ಸಫರಬಲ್ ಮಾಡ್ತಾರೆ. ಅದು ಅಲ್ಲಿ ಮಾತ್ರ ಏನಾಗುತ್ತೆ? ಸ್ವರೂಪ ದೇಹ ಅಂಬೋದು ಏನು ಮಾಡೋಕ್ಕೆ ಬರೋದು, ಅದು ಏನು ಇಂಡಿವಿಜುವಲ್. ಆದರೆ ಪಾರ್ಟ್ಲೆಸ್ ಅಲ್ಲ. ಅವ್ರು ಅಖಂಡ ಅಂತ ಶಬ್ದ ಇಟ್ಕೊಂಡು ದೇವ್ರಿಗೆ ನಿರಾಕಾರ ಕೈಕಾಲು ಏನಿಲ್ಲ ಅಂತ ಹೇಳಿದ್ರು. ಅಖಂಡ ಅಂತ ಮಾತ್ರಕ್ಕೆ ಏನಾಗಬಾರ್ದು? ಪಾರ್ಟ್ಲೆಸ್ ಆಗಬೇಕಾಗಿಲ್ಲ. ಅಖಂಡಕ್ಕೆ ಅಖಂಡ ಪಾರ್ಟ್ ಇರುತ್ತೆ ಅಷ್ಟೇ. ಸಖಂಡಕ್ಕೆ ಸಖಂಡ ಪಾರ್ಟ್ ಇರುತ್ತೆ. ಇದೆಲ್ಲ ಕಣ್ಣಾರೆ ಕಾಣ್ತೇವೆ, ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಕೂಡ ಗೊತ್ತಾಯ್ತಾ? ಅಲ್ಮೇಲೆ ಎಲ್ಲ ತೆಗೆದು ಬಾಗಿಲಿಗೆ ತೆಗೆದು ತೊಗೊಳಕ್ಕೆ ಬರೋಲ್ಲ. ಇವು ಚೇರ್ಗೆ ಡಿಸೆಂಬಲ್ ಮಾಡಿಬಿಡ್ತಾರೆ. ಅದು ಸಾಲಿಡ್ ಇದ್ರೆ ಮಾಡೋಕ್ಕೆ ಬರೋದಿಲ್ಲ ಮತ್ತೆ. ಹೌದು, ಅದು ವಿಶೇಷ. ಅಷ್ಟಿದ್ರೂ ಕೂಡ ದೇಹದಲ್ಲಿ ಕೂಡಿಸಿ, ಇಲ್ಲಿ ಫಿಕ್ಸ್ ಮಾಡಿಸಿ, ಇಲ್ಲಿಂದ ಮೂಮೆಂಟ್ ಕೊಡಿಸಿ, ಕಂಟ್ರೋಲ್ ಮಾಡಿ ಎಷ್ಟು ಕೆಲಸ ಆಗಬೇಕು ಅಂತ ಪ್ರತಿ ಕ್ಷಣದಲ್ಲೂ ಕೂಡ ನಮ್ಗೇನು ಮಾಡೋದು? ಬಾಯಲ್ಲಿ ಇಟ್ಕೋಬೇಕು, ನುಂಗಬೇಕು, ಇಲ್ಲಿ ಪಾರ್ಟ್ ಇರಬೇಕು, ಒಳಗೆ ಹೋಗ್ಬೇಕು, ಇಲ್ಲಿ ಜಾಗ ಇರಬೇಕು, ಅಲ್ಲಿ ನಿಲ್ಲಬೇಕು. ಯಾರು ಮಾಡ್ತಾರೆ ಇದನ್ನು? ರೋಗ ಬಂದಾಗ ಗೊತ್ತಾಗ, ಎಷ್ಟು ಪ್ರಾಬ್ಲಮ್ ಬಂದಾಗ ಗೊತ್ತಾಗೋದು ಆಗೋದು. ನೋಡಿದರೆ ಆಗಲ್ಲ ಅಂತ. ಈಗ ನೋಡಿ ಸಲೀಸಾಗಿ ಆಗ್ತಾಯಿದೆ. ಯಾಕೆ? ಅನುಗ್ರಹ ಮಾಡಿದ್ದಾನೆ ದೇವರು ಅಂತ. ಅನುಗ್ರಹ ಮಾಡದೆ ಹೋದರೆ ಏನು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ದೊಡ್ಡ ಪವಾಡ ಬೇಡ, ನಾವು ಇರೋದೇ ದೊಡ್ಡ ಪವಾಡ. ಒಂದು ಕೆಲಸ ಓಡಾಡ್ತೀವಿ, ನೀವು ನೋಡ್ತೀವಿ ಅಂದರೆ ಭಾರಿ ಪವಾಡದ ಕ್ಲೈಮ್ಯಾಕ್ಸ್ ಅದು. ಅರ್ಥ ಆಯ್ತಾ? ಎಲ್ಲೋ ಪವಾಡನೇ ಇಲ್ಲ ಅಂತ ಹೇಳ್ತಾರಲ್ಲ, ನೀನೇ ಪವಾಡ ಇದೆಯಲ್ಲ, ಹೇಗಿಲ್ಲ ಅಂತ ಹೇಳೋಕ್ಕಾಗತ್ತೆ? ಹಾಂ, ಯಾರ ಇಲ್ಲ, ಅಖಂಡಕ್ಕೆ ಅವಯವಗಳಿಲ್ಲ. ಆದ್ದರಿಂದ ಬ್ರಹ್ಮನಿಗೆ ಯಾವುದೇ ಇಲ್ಲ, ನಿರಾಕಾರ ಯಾವುದಿಲ್ಲ. ಅವಯವಪ್ಪಿನ ಆಕಾರ ಬಂದುಬಿಡುತ್ತಲ್ಲ. ಅಂದರೆ ಅವ್ರು ಬರೀ ವರ್ಡ್ಸ್ ಯೋಚನೆ ಮಾಡ್ತಾರೆ ಹೊರತು ಇದನ್ನು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಅದು ಅವ್ರದ್ದು ಡಿಫೆಕ್ಟ್. ಇವತ್ತು ನಾವು ಅದೇ ತಪ್ಪು ಮಾಡಿದರೆ ನಮಗೆ ಅದೇ ಉತ್ತರ ಬರುತ್ತೆ ಅಷ್ಟೆ. ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಎರಡು ಪದಾರ್ಥ ದೇವರು ಇಟ್ಬಿಟ್ಟಿದ್ದಾನೆ. ಈಗ
ಇನ್ನು ಇನ್ಸಪರಬಲ್ ಪಾರ್ಟ್ಸ್ ಇರೋದು ಇದೆ, ಸಪರಬಲ್ ಪಾರ್ಟ್ಸ್ ಇದ್ದೋದು ಇದೆ. ಅವಾಗ ಮಾಡೋದು ಬರೋದಿಲ್ಲ, ಆಗ ಸುಲಭ ಮಾಡೋಕ್ಕೆ ಬರುತ್ತೆ. ಆತ್ಮಾನಂ ಬಹುಧಾ ಕೃತ್ವ ಕ್ರೀಡತೆ ಯೋಗ ಅಲ್ಲಿಗೆ ಅಧಿಕರಣ ಮುಗೀತೀಗ. ಒಟ್ಟು ದೇವ್ರ ಬಗ್ಗೆ ಏನು ಬಂದಾಗಾಯ್ತು ಈಗ, ಜೀವನ ಬಗ್ಗೆ ಅಣು ಎಂಬುದ್ರ ಬಗ್ಗೆ ಯಾವ ವಿರೋಧನೂ ಬರಲಿಲ್ಲ. ಮತ್ತೆ ಮಧ್ಯ ಪರಿಮಾಣ ಆಗಲಿಕ್ಕೂ ಸಾಧ್ಯ, ವ್ಯಾಪ್ತ ಎಂಬುದು ಅನುಭವಕ್ಕೆ ವಿರುದ್ಧ ಆದ್ದರಿಂದ ಅದು ಸಾಧ್ಯ ಇಲ್ಲ. ಹೋದೋಯ್ತು. ಇನ್ನು ಉಳಿದಿದ್ದು ಯಾವುದು ಅಂದರೆ ಈಗ ಶುರು ಮಾಡ್ತಾರೆ. ಹಾಗೆ ಅಭೇದ ಹೇಳಬೇಡ ಅಂತ ಕೇಳಿದರೆ ಹೇಳಕ್ಕೆ ಬರೋದಿಲ್ಲ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಬರುತ್ತೆ ಈಗ, ಗೊತ್ತಾಯ್ತಾ? ನಾಳೆ ದಿವಸ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಹೇಳಿದರೆ ಪೂರ್ತಿ ಉತ್ತರ ಸಿಕ್ಕಾಗ. ಅಂದರೆ ಎಷ್ಟು ರಿಲವೆನ್ಸ್ ಇದೆ. ಪ್ರತಿ ಸೂತ್ರನೂ ಹೇಗಾಗುತ್ತೆ, ಸೂತ್ರ ಲಿಂಕ್ ಆಗುತ್ತೆ, ಅಧಿಕರಣ ಲಿಂಕ್ ಆಗುತ್ತೆ. ಮತ್ತೆ ಆ ರೀತಿ ಮೊದಲು ಸೂತ್ರ ಶುರು ಮಾಡಿದರೆ ಕೊನೆಯ ಸೂತ್ರದವರೆಗೂ ನಾನ್ ಸ್ಟಾಪ್ ಹೋಗುತ್ತೆ. ಉಳಿದ ಭಾಷೆಗಳಿಗೆ ಅದು ನೀವು ಬರೆದ ಎಲ್ಲೆಲ್ಲ ಹೋಗ್ಬಿಡುತ್ತದೆ. ವಾಪಸ್ ಬರೋದು, ಇಲ್ಲಿ ಹೋಗೋದು, ಅಲ್ಲಿ ಹೋಗೋದು, ಲಿಂಕೇ ಸಿಗೋದಿಲ್ಲ ಅದಕ್ಕೆ. ಆ ಸೂತ್ರ ಅರ್ಥ ಮಾಡ್ಕೋಬೇಕು. ಸೂತ್ರ ಅಂದರೆ ದಾರ. ಮೊದಲಿಂದ ಎರಡು ಅರ್ಥ. ಒಂದು ಅರ್ಥ ಏನು, ಸೂಚನೆ ಮಾಡೋದು ಒಂದು ಅರ್ಥ, ಏನದು ಲಿಂಕ್ ಇರಬೇಕು ಅದಕ್ಕೆ. ಎಲ್ಲಿ ಲಿಂಕ್ ತಪ್ಪಿದ್ರು ಕೂಡ ಏನಾಗೋದಿಲ್ಲ, ಅದು ಸೂತ್ರಾವಳಿ ಆಗೋದಿಲ್ಲ. ಸೂತ್ರಾವಳಿ ಆದರೆ ಅಧಿಕರಣ ಆಗುತ್ತೆ, ಅಧಿಕರಣಾವಳಿ ಆದರೆ ಅದು ಪಾದ ಆಗುತ್ತೆ, ಪಾದಾವಲಿ ಆದರೆ ಏನಾಗುತ್ತೆ, ಅದು ಬ್ರಹ್ಮಸೂತ್ರ ಆಗುತ್ತೆ. ಗೊತ್ತಾಯ್ತು? ಎಲ್ಲ ಸೇರಿಸ್ಬೇಕಾದ್ರೆ ಎಲ್ಲಿ ಲಿಂಕ್ ಬರಬಾರ್ದು. ಇದು ಸಾರಸ್ಯ. ಆ ಎಲ್ಲ ಆ್ಯಂಗಲಲ್ಲಿ ನೋಡಿದರೆ ಆವಾಗ ನಮಗೆ ಕನ್ವಿಷನ್ ಬರುತ್ತೆ.